ಸ್ನೇಹ ಸಾಗರನ ಮಕ್ಕಳು ತಾವೆಲ್ಲರೂ ಸಹ ಸ್ನೇಹಿಗಳ ಸಭೆ ಇದಾಗಿದೆ. ಆದರೆ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿಲ್ವಲ್ಲ, ಯಾಕೆ? ಕಂಪಲ್ಸರಿ ಮಾಸ್ಕ್ ಹಾಕ್ಕೊಂಡು ಬರಬೇಕು. ಹಾಕ್ಕೊಳ್ಳಿ, ಇಲ್ಲಿ ತಂದಿದ್ರೆ ಹಾಕ್ಕೊಳ್ಳಿ ಎಲ್ಲರೂ ಸಹ. ಇವತ್ತು ಸ್ನೇಹದ ಬಗ್ಗೆ ಬಾಪ್ದಾದ ತಿಳಿಸ್ಕೊಡ್ತಿದ್ದಾರೆ. ಇವತ್ತು ಈ ಮುರಳಿಯ ಎಕ್ಸಾಮ್ ಕೂಡ ಇರುತ್ತೆ. ಪ್ರತಿಯೊಬ್ಬರು ಕೂಡ ಬಹಳ ಗಮನ ಕೊಟ್ಟು ಅಲರ್ಟಾಗಿ ಪ್ರತಿಯೊಂದು ಶಬ್ದವನ್ನು ಕೂಡ ಕ್ಯಾಚ್ ಮಾಡ್ತಾ ಹೋಗಿ, ಬರ್ಕೊಳ್ತಾ ಹೋಗಿ, ಕೇಳ್ತಾ ಹೋಗಿ, ಬರ್ಕೊಳ್ತಾ ಹೋಗಿ, ಬುದ್ಧಿನಲ್ಲೂ ಕೂಡ ತುಂಬಿಕೊಳ್ತಾ ಹೋಗಿ. ಎಕ್ಸಾಮ್ ಇದೆ ಇವತ್ತು. ಭಟ್ಟಿನಲ್ಲಿರೋಂಥವ್ರಿಗೆ ಜೊತೆಯಲ್ಲಿ ಯೋಗ ನಿವಾಸಿಗಳಿಗೂ ಸಹ ಇರುತ್ತೆ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಪ್ದಾದ ಹೇಳ್ತಿದ್ದಾರೆ, ಪವಿತ್ರ ಆತ್ಮಗಳಾಗಿರೋ ಕಾರಣವಾಗಿ ನನ್ನ ಮಕ್ಕಳೆಲ್ಲರೂ ಅತ್ಯಂತ ಪವಿತ್ರ ಆತ್ಮಗಳು. ಅದರಿಂದ 3 ಕಾಲದಲ್ಲಿ ಅವರು ಮಹಿಮಾನ್ವಿತರು ಅಂತ ಹೇಳ್ತಾರೆ ಬಾಬರು. ಅಂದರೆ ವರ್ತಮಾನ ಸಮಯದಲ್ಲಿ ಪರಮಾತ್ಮನಿಗೆ ಪ್ರಿಯರಾಗಿರುವಂತಹ ಬ್ರಾಹ್ಮಣ ಆತ್ಮರು, ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ರಾಜ್ಯಕ್ಕೆ ಅಧಿಕಾರಿಗಳಾಗಿರುವಂತಹ ಪರಮಶ್ರೇಷ್ಠ ದೈವಿ ಆತ್ಮರು, ಬಾಕಿ ದ್ವಾಪರದಿಂದ ಕಲಿಯುಗದ ತನಕ ಪೂಜ್ಯ ಆತ್ಮರು, ಇನ್ನು ಮತ್ತೆ ವರ್ತಮಾನದಲ್ಲಿ ಬಾಬರು ಹೇಳ್ತಾರೆ ಪರಮಾತ್ಮನಿಗೆ ಪ್ರಿಯರಾದಂತಹ ಬ್ರಾಹ್ಮಣರೇ, ಶ್ರೇಷ್ಠ ಬ್ರಾಹ್ಮಣರೇ ಫರಿಸ್ತೆಗಳು ಅಂತ ಹೇಳ್ತಾರೆ ಬಾಬರು. ಫರಿಸ್ತೆಗಳ ಸಭೆ. ಹಾಗಾಗಿ ಎಲ್ಲರೂ ಕೂಡ ಸ್ನೇಹ ರಚನೆ. ಈ ಒಂದು ಸ್ನೇಹ ಅನ್ನುವಂಥದ್ದು ಏನೆಲ್ಲ ಕೆಲಸ ಮಾಡುತ್ತೆ ಅಂತಾರೆ ಬಾಬರು. ಅದರ ಮಹತ್ವಿಕೆಯನ್ನು ತಿಳಿಸ್ತಿದ್ದಾರೆ. ಸ್ನೇಹಮಯಿ ಆತ್ಮಗಳ ಮೂಲಕ ಏನೇನೆಲ್ಲ ಸೇವೆ ಆಗುತ್ತೆ ಅಂತಲೂ ಕೂಡ ಬಾಬರು ಹೇಳ್ತಿದ್ದಾರೆ. ಅದರ ಲಾಭನೂ ಕೂಡ ತಿಳಿಸ್ತಾ ಇದ್ದಾರೆ. ಆತ್ಮೀಯ ಸ್ನೇಹ ಎಷ್ಟು ಮಹತ್ವಪೂರ್ಣವಾಗಿರುವಂಥದ್ದು ಅಂಥೇಳಿ ತಿಳಿಸ್ತಾ ಇದ್ದಾರೆ. ನೀವು ಮಕ್ಕಳು ಸ್ನೇಹಿಗಳಾಗಿ ಅತ್ಯಂತ ಪ್ರೀತಿಯಿಂದ ಶ್ರಮಪಟ್ಟು ಏನೇ ಮಾಡ್ತೀರಿ ಅದರ ಫಲ ಬಹಳ ಶ್ರೇಷ್ಠವಾಗಿ ಸಿಗುತ್ತೆ, ಅತ್ಯಂತ ಉತ್ತಮವಾದಂತಹ ಫಲ ಸಿಗತ್ತೆ ಅಂಥೇಳಿ ಬಾಪ್ದಾದ ತಿಳಿಸ್ತಿದ್ದಾರೆ. ವಿಸ್ತಾರವಾಗಿ ಮಹಾವಾಕ್ಯ ಕೇಳೋಣ. ಮುರಳಿಯ ತಾರೀಕು ರಿವೈಸ್ ಡೇಟು 4/3/1986. ಸರ್ವಶ್ರೇಷ್ಠ ರಚನಾ का ಫೌಂಡೇಶನ್ ಸ್ನೇಹ. ಸರ್ವಶ್ರೇಷ್ಠ ರಚನೆಯ ಫೌಂಡೇಶನ್ ಸ್ನೇಹ ಅಂತಾರೆ ಬಾಬರು. आज बाप दादा अपने श्रेष्ठ आत्माओं की रचना को देख हर्षित हो रहे हैं. यह श्रेष्ठ व नई रचना सारे विश्व में सर्वश्रेष्ठ है. ಇಂದು ಬಾಪ್ದಾದ ತನ್ನ ಶ್ರೇಷ್ಠ ಆತ್ಮಗಳ ರಚನೆಯನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ಈ ಶ್ರೇಷ್ಠ ಮತ್ತು ಹೊಸ ರಚನೆ ಇಡೀ ವಿಶ್ವದಲ್ಲಿ ಸರ್ವಶ್ರೇಷ್ಠವಾಗಿದೆ. और ಅತಿ ಪ್ರಿಯ है क्योंकि ಇಡೀ ವಿಶ್ವದಲ್ಲೇ ಸರ್ವಶ್ರೇಷ್ಠ ಹಾಗೂ ಅತ್ಯಂತ ಪ್ರಿಯನೂ ಕೂಡ. ಏಕೆ? ಕ್ಯೋಂಕಿ ಪವಿತ್ರ ಆತ್ಮೋं की ರಚನಾ है. ಏಕೆಂದರೆ ಪವಿತ್ರ ಆತ್ಮಗಳ ರಚನೆ. ಆದ್ದರಿಂದ ಅತಿ ಪ್ರಿಯರು, ಅತಿ ಶ್ರೇಷ್ಠರು ಕೂಡ. पवित्र आत्मा होने के कारण अभी बाप दादा को प्रिय हो और अपने राज्य में सर्व के प्रिय होंगे. ಪವಿತ್ರ ಆತ್ಮಗಳಾಗಿರೋ ಕಾರಣವಾಗಿ ಈಗ ಬಾಪ್ ದಾದಾರವರಿಗೆ ಪ್ರಿಯರಾಗಿದ್ದೀರಿ ಮತ್ತು ನಿಮ್ಮ ರಾಜ್ಯದಲ್ಲಿ ಸರ್ವರಿಗೆ ಪ್ರಿಯರಾಗಿರ್ತೀರಿ. ದ್ವಾಪರ ಮೇ ಭಕ್ತೋಂ ಕೋ ಪ್ರಿಯ ದೇವ ಆತ್ಮಾಯೇ ಬನೆಂಗೆ. ದ್ವಾಪರದಲ್ಲಿ ಭಕ್ತ ಆತ್ಮರಿಗೆ ಪ್ರಿಯರಾದಂತಹ ದೇವಾತ್ಮರು ಆಗುತ್ತೀರಿ.
इस समय हो परमात्म प्रिय ಬ್ರಾಹ್ಮಣ ಆತ್ಮಾಯೇ. ಬಾಪ್ದಾದ ಹೇಳ್ತಾರೆ, ಈ ಸಮಯದಲ್ಲಿ ಪರಮಾತ್ಮನಿಗೆ ಪ್ರಿಯರಾಗಿರುವಂತಹ ಬ್ರಾಹ್ಮಣ ಆತ್ಮರು ಆಗಿದ್ದೀರಿ. और सत्युग त्रेता में होगे राज्य अधिकारी परम श्रेष्ठ दैवी आत्माए. और ಸತ್ಯಯುಗ ತ್ರೇತಾದಲ್ಲಿ ರಾಜ್ಯ ಅಧಿಕಾರಿಗಳಾಗಿ ಪರಮಶ್ರೇಷ್ಠರಾದಂತಹ ದೈವಿ ಆತ್ಮರು ಆಗಿರ್ತೀರಿ. और द्वापर से अब कलयुग तक बनते हो ಪೂಜ್ಯ ಆತ್ಮಾಯೇ. ದ್ವಾಪರದಿಂದ ಈಗ ಕಲಿಯುಗದ ತನಕನೂ ಸಹ ಪೂಜ್ಯ ಆತ್ಮರು ಆಗುತ್ತೀರಿ. ತೀನೋ ಮೇ ಸೆ ಶ್ರೇಷ್ಠ ಹೋ. ಈ ಮೂರು ಕಾಲಗಳಲ್ಲೂ ಕೂಡ ನೀವು ಶ್ರೇಷ್ಠರಾಗಿದ್ದೀರಿ. ವರ್ತಮಾನದಲ್ಲೂ ಪರಮಾತ್ಮನಿಗೆ ಪ್ರಿಯರಾದಂತಹ ಬ್ರಾಹ್ಮಣ ಆತ್ಮಗಳಾಗಿದ್ದೀರಿ. ಸತ್ಯಯುಗ ತ್ರೇತಾದಲ್ಲಿ ಶ್ರೇಷ್ಠ ರಾಜ್ಯಕ್ಕೆ ಪರಮಶ್ರೇಷ್ಠ ದೈವಿ ಆತ್ಮಗಳಾಗಿರ್ತೀರಿ. ರಾಜ್ಯಕ್ಕೆ ಅಧಿಕಾರಿಗಳಾಗಿ ಶ್ರೇಷ್ಠ ದೈವಿ ಆತ್ಮಗಳು ಆಗಿರ್ತೀರಿ. ಬಾಕಿ ದ್ವಾಪರದಿಂದ ಕಲಿಯುಗ ತನಕ ಪೂಜ್ಯ ಆತ್ಮರಾಗಿರ್ತೀರಿ ಅಂತಾರೆ ಬಾಬರು. ಈ ಮೂರೂ ಕಾಲಗಳಲ್ಲೂ ಸಹ ಶ್ರೇಷ್ಠರು ನೀವಾಗಿರ್ತೀರಿ. ಇಸ್ ಸಮಯ ಪರಮಾತ್ಮ ಪ್ರಿಯ ಬ್ರಾಹ್ಮಣ ಸೋ ಫರಿಸ್ತಾ ಆತ್ಮಾಯೇ. ಮತ್ತು ಈ ಸಮಯದಲ್ಲಿ ಪರಮಾತ್ಮನಿಗೆ ಪ್ರಿಯರಾದಂತಹ ಬ್ರಾಹ್ಮಣರೇ ಫರಿಸ್ತಾ ಆತ್ಮರು ಆಗಿದ್ದೀರಿ. इस समय के श्रेष्ठता के आधार पर सारा कल्प ಶ್ರೇಷ್ಠ ರಹತೆ ಹೋ. ತಂದೆ ಹೇಳ್ತಾರೆ, ಈ ಸಮಯದ ಶ್ರೇಷ್ಠತೆಯ ಆಧಾರದಿಂದ ಇಡೀ ಕಲ್ಪದಲ್ಲಿ ಶ್ರೇಷ್ಠರಾಗಿರ್ತೀರಿ. देख रहे हो कि इस लास्ट जन्म तक भी आप श्रेष्ठ आत्माओं का भक्त लोग कितना आह्वान कर रहे हैं. ನೋಡ್ತಾ ಇದ್ದೀರಿ ತಾನೇ, ಈ ಕೊನೆಯ ಜನ್ಮದ ತನಕನೂ ಸಹ ತಮ್ಮನ್ನು ತಾವು ಶ್ರೇಷ್ಠ ಆತ್ಮಗಳನ್ನು ನಿಮ್ಮ ಭಕ್ತ ಜನರು ಎಷ್ಟೊಂದು ಆಹ್ವಾನ ಮಾಡ್ತಾ ಇದ್ದಾರೆ. ಕಿತನಾ ಪ್ಯಾರ್ ಸೆ ಪುಕಾರ್ ರಹೇ ಹೈ. ನಿಮ್ಮನ್ನು ಶ್ರೇಷ್ಠ ಆತ್ಮಗಳನ್ನು ಎಷ್ಟು ಪ್ರೀತಿಯಿಂದ ಆಹ್ವಾನ ಮಾಡ್ತಿದ್ದಾರೆ, ಎಷ್ಟು ಪ್ರೀತಿಯಿಂದ ಕರೀತಾ ಇದ್ದಾರೆ. जड़ चित्र जानते भी आप श्रेष्ठ आत्माओं की भावनाओं से पूजा करते, भोग लगाते, आरती करते हैं. ಬಾಬರು ಹೇಳ್ತಾರೆ, ಜಡಚಿತ್ರ ಅಂತ ಗೊತ್ತಿದೆ, ಪೂಜೆ ಮಾಡೋದು ಜಡಚಿತ್ರಕ್ಕೆ ತಾನೆ, ಮೂರ್ತಿಗೆ ಅಥವಾ ಚಿತ್ರಕ್ಕೆ ಪೂಜೆ ಮಾಡ್ತಾರೆ. ಆದರೂ ಸಹ ತಾವು ಶ್ರೇಷ್ಠ ಆತ್ಮಗಳ ಬಗ್ಗೆ ಭಾವನೆಯಿಂದ ಪೂಜೆ ಮಾಡ್ತಾರೆ, ಭೋಗವನ್ನು ನೈವೇದ್ಯವನ್ನು ಅರ್ಪಿಸ್ತಾರೆ, ಆರತಿಯನ್ನು ಕೂಡ ಮಾಡ್ತಾರೆ. ಜಡಚಿತ್ರ ಆಗಿದ್ದರೂ ಕೂಡ ಇದೆಲ್ಲ ಮಾಡ್ತಾರೆ. आप डबल विदेशी समझते हो कि हमारे चित्रों की पूजा हो रही है. ಡಬಲ್ ವಿದೇಶಿಯರು ತಿಳ್ಕೊಂಡಿದ್ದೀರಿ ತಾನೆ, ನಮ್ಮದೇ ಚಿತ್ರಗಳ ಪೂಜೆ ಆಗ್ತಾ ಇದೆ ಎಂದು. ಭಾರತ್ में बाप का कर्तव्य चला है, इसलिए बाप के साथ आप सबके चित्र भी ಭಾರತ್ में ही है. ತಂದೆ ಹೇಳ್ತಾರೆ, ಭಾರತದಲ್ಲಿಯೇ ತಂದೆಯ ಕರ್ತವ್ಯ ನಡೆದಿರುವಂಥದ್ದು. ಆದ್ದರಿಂದ ತಂದೆಯ ಜೊತೆಯಲ್ಲಿ ತಮ್ಮೆಲ್ಲರ ಚಿತ್ರವೂ ಸಹ ಭಾರತದಲ್ಲಿಯೇ ಇದೆ. ಜ್ಯಾದಾ ಮಂದಿರ್ ಭಾರತ್ ಮೇ ಬನಾತೆ ಹೈ. ಹೆಚ್ಚಿನ ಮಂದಿರಗಳನ್ನು ಕೂಡ ಮಾಡುವಂಥದ್ದು ಭಾರತದಲ್ಲಿಯೇ. ಯಹ ನಶಾ ತೋ ಹೈ ನಾ कि हम ही पूज्य ಆತ್ಮಾಯೇ ಹೈ. ನಾವೇ ಪೂಜ್ಯ ಆತ್ಮರಾಗಿದ್ದೇವೆ ಎನ್ನುವ ನಶೆ ಅಂತೂ ಇದೆ ತಾನೇ. ಇದೆಯಾ ನಶೆ ಇದೆಯಾ? सेवा के लिए चारों ओर विश्व में बिखर गए थे. ಬಾಬರು ಹೇಳ್ತಾರೆ, ಸೇವೆಗಾಗಿ ವಿಶ್ವದಲ್ಲಿ 4 ಕಡೆನೂ ಕೂಡ ಹರಡಿ ಹೋಗ್ಬಿಟ್ಟಿದ್ರಿ. कोई अमेरिका तो कोई अफ्रीका पहुंच गए. ಹೇಗೆ ಹರಡೋಗ್ಬಿಟ್ಟಿದ್ರಿ ಮಕ್ಕಳು ಅಂದರೆ, ಕೆಲವರು ಅಮೇರಿಕಾಗೆ ಹೋದರೆ, ಇನ್ನು ಕೆಲವರು ಆಫ್ರಿಕಾ ತಲುಪಿಟ್ಟಿದ್ರಿ.
ಲೇಕಿನ್ ಕಿಸ್ಲಿಯೇ ಗಯೇ ಹೋ, ಆದರೆ ಆ ಸ್ಥಾನಗಳಿಗೆಲ್ಲ ಹೋಗಿರುವಂಥದ್ದು ಏನಕ್ಕಾಗಿ? ಇಸ್ ಸಮಯ ಸೇವಾಕೆ ಸಂಸ್ಕಾರ ಸ್ನೇಹಕ್ಕೆ ಸಂಸ್ಕಾರ ಹೇ. ಈ ಸಮಯದಲ್ಲಿ ನೀವು ಮಕ್ಕಳೇ ಸ್ನೇಹದ ಸಂಸ್ಕಾರವಿದೆ, ಸೇವೆಯ ಸಂಸ್ಕಾರವಿದೆ, ಆದ್ದರಿಂದ ಹೋಗಿದ್ದೀರಿ ಅಂತಾರೆ. ಭಾರತದವರೇ ಕೆಲವರು ಸೇವೆಗಾಗಿ ಅಮೇರಿಕಾಗೆ ಹೋಗಿದ್ದಾರೆ, ಕೆಲವರು ಆಫ್ರಿಕಾಗೆ ಹೋದರು, ಬೇರೆ ಬೇರೆ ಕಡೆ ಹಂಚಿ ಹೋಗಿಬಿಟ್ಟಿದ್ದಾರೆ. ಸೇವಾಕಿ ವಿಶೇಷತೆ ಹೈಹಿ ಸ್ನೇಹ ಅಂದಮೇಲೆ ಸೇವೆಯ ವಿಶೇಷತೆ ಇರೋದೇನೆ ಸ್ನೇಹ ಅಂತಾರೆ ಬಾಬರು. ಜಬ್ ತಕ್ ಜ್ಞಾನ ಕೆ ಸಾಥ್ रूहानी स्नेह की अनुभूति नहीं होती तो ज्ञान कोई नहीं सुनेगा. ಬಾಬರ್ ಹೇಳ್ತಾನೆ, ಎಲ್ಲಿಯ ತನಕ ಜ್ಞಾನದ ಜೊತೆಯಲ್ಲಿ ಆತ್ಮೀಯ ಸ್ನೇಹದ ಅನುಭೂತಿ ಇರೋದಿಲ್ಲ, ಅಲ್ಲಿಯ ತನಕ ಯಾರೂ ಸಹ ಜ್ಞಾನವನ್ನು ಕೇಳೋದಿಲ್ಲ. आप सब डबल विदेशी बाप के बने तो आप सबका ಫೌಂಡೇಶನ್ ಕ್ಯಾ ರಹಾ? ತಾವೆಲ್ಲ ಡಬಲ್ ವಿದೇಶಿಯರು ತಂದೆಗೆ ಮಕ್ಕಳಾದ್ರಿ ಅಂದಮೇಲೆ ತಮ್ಮೆಲ್ಲರ ಫೌಂಡೇಶನ್ ಏನಾಯಿತು? ಬಾಪ್ ಕಾ ಸ್ನೇಹ, ಪರಿವಾರ ಕಾ ಸ್ನೇಹ, ದಿಲ್ ಕಾ ಸ್ನೇಹ और ನಿಸ್ವಾರ್ಥ ಸ್ನೇಹ. ಬಾಬರು ಹೇಳ್ತಾರೆ, ಫೌಂಡೇಶನ್ ಏನು? ವಿದೇಶಿ ಮಕ್ಕಳು ತಂದೆಗೆ ಮಕ್ಕಳಾಗಿರಬೇಕಾದ್ರೆ ಅವರ ಮೂಲ ಆಧಾರ ಏನಾಯಿತು ಅಂದರೆ ಒಂದು ತಂದೆಯ ಸ್ನೇಹ, ತಂದೆಯಲ್ಲಿ ಸ್ನೇಹವಿದೆ, ಆದ್ದರಿಂದ. ಎರಡನೇದಾಗಿ ಪರಿವಾರದಲ್ಲಿ ಸ್ನೇಹ ಇದೆ, ಪರಿವಾರದ ಸ್ನೇಹ, ತಂದೆಯ ಸ್ನೇಹ, ಪರಿವಾರದ ಸ್ನೇಹ ಮತ್ತು ಹೃದಯದ ಸ್ನೇಹ, ಹಾಗೂ ನಾಲ್ಕನೇದು ನಿಸ್ವಾರ್ಥ ಸ್ನೇಹ. ಇತನೆ ಶ್ರೇಷ್ಠ ಆತ್ಮ ಬನಾಯ, ಇಸ್ನೇ ಶ್ರೇಷ್ಠ ಆತ್ಮ ಬನಾಯ. ಈ ನಾಲ್ಕು ಮಾತುಗಳು ನಿಮ್ಮನ್ನು ಶ್ರೇಷ್ಠ ಆತ್ಮರನ್ನಾಗಿ ಮಾಡಿದೆ. ಯಾವ್ದು ನಾಲ್ಕಾಯಿತು? ಬಾಪ್ ಕಾ ಸ್ನೇಹ, ಪರಿವಾರ ಕಾ ಸ್ನೇಹ, ದಿಲ್ ಕಾ ಸ್ನೇಹ, ನಿಸ್ವಾರ್ಥ ಸ್ನೇಹ. ಇಸ್ನೇ ಶ್ರೇಷ್ಠ ಆತ್ಮ ಬನಾಯ. ಇವುಗಳೇ ನಿಮ್ಮನ್ನು ಶ್ರೇಷ್ಠ ಆತ್ಮರನ್ನಾಗಿ ಮಾಡಿರುವಂಥದ್ದು. ತೋ ಸೇವಾ ಕಾ ಪೆಹಲಾ ಸಫಲತಾ ಕಾ ಸ್ವರೂಪ ಹುವ ಸ್ನೇಹ. ಅಂದಮೇಲೆ ಸೇವೆಗೆ ಮೊದಲನೆಯದಾದಂತಹ ಸಫಲತೆಯ ಸ್ವರೂಪ ಸ್ನೇಹವಾಯಿತು. ಜಬ್ ಸ್ನೇಹ ಮೇ ಬಾಪ್ ಕೆ ಬನ್ ಜಾತೆ ಹೋ तो फिर कोई भी ज्ञान की पॉइंट सहज स्पष्ट होती जाती. ಯಾವಾಗ ಸ್ನೇಹದಲ್ಲಿ ತಂದೆ ಮಕ್ಕಳಾಗ್ಬಿಡ್ತೀರಿ ಎಂದಾಗ ನಂತರ ಯಾವುದೇ ಜ್ಞಾನದ ಪಾಯಿಂಟು ಸಹಜವಾಗಿ ಸ್ಪಷ್ಟವಾಗುತ್ತಾ ಹೋಗುತ್ತೆ. ಸ್ನೇಹದಿಂದ ತಂದೆ ಮಕ್ಕಳಾಗ್ಬಿಟ್ರೆ ಯಾವುದೇ ಜ್ಞಾನದ ಪಾಯಿಂಟು ಸಹಜವಾಗಿ ಸ್ಪಷ್ಟವಾಗ್ತಾ ಹೋಗುತ್ತೆ. जो स्नेह में नहीं आता वह सिर्फ ज्ञान को धारण कर आगे बढ़ने में समय भी लेता, मेहनत भी लेता. ಯಾರಲ್ಲಿ ಸ್ನೇಹ ಇರೋದಿಲ್ಲ ಅವರು ಕೇವಲ ಜ್ಞಾನವನ್ನು ಧಾರಣೆ ಮಾಡಿ ಮುಂದುವರಿಯೋದಕ್ಕಾಗಿ ಸಮಯನೂ ತಗೊಳ್ತಾರೆ, ತುಂಬ ಸಮಯ ಹಿಡಿಸುತ್ತೆ ಅವ್ರಿಗೆ, ಮತ್ತು ಶ್ರಮನೂ ಪಡ್ತಾರೆ. ಸಮಯನೂ ತಗೊಳ್ತಾರೆ, ಶ್ರಮನೂ ಪಡ್ತಾರೆ. ಸ್ನೇಹ ಇಲ್ಲ, ಕೇವಲ ಜ್ಞಾನ ಧಾರಣೆ ಮಾಡ್ತಾರೆ, ಆದ್ದರಿಂದ ಸಮಯನೂ ಹಿಡಿಸುತ್ತೆ, ಶ್ರಮನೂ ಪಡ್ತಾರೆ. ಕ್ಯೋಂಕಿ ಉನ್ಕಿ ವೃತ್ತಿ ಕ್ಯೋ ಕ್ಯಾ ಐಸಾ ಕೈಸೆ ಇಸ್ಮೆ ಜ್ಯಾದಾ ಚಲಿ ಜಾತಿ. ಯಾಕೆ? ಕಾರಣ ಏನು ಅಂದರೆ ಬಾಬರು ಹೇಳ್ತಾರೆ, ಅವರ ವೃತ್ತಿ, ಅವರ ಮನೋವೃತ್ತಿನಲ್ಲಿ ಏಕೆ, ಏನು, ಹಾಗೆ, ಹೇಗೆ ಇದರಲ್ಲಿ ಹೆಚ್ಚು ಹೊರಟೋಗ್ಬಿಡುತ್ತೆ. ಅವರ ವೃತ್ತಿ ಇದರಲ್ಲಿ ಹೊರಟೋಗ್ಬಿಡುತ್ತೆ. और स्नेह में जब लवलीन हो जाते तो स्नेह के कारण बाप का हर बोल स्नेही लगता. ಸ್ನೇಹಿಗಳು ಯಾವಾಗ ಆಗ್ತಾರೋ, ಸ್ನೇಹಿ ಮಕ್ಕಳಿಗೆ ಆ ಒಂದು ಸ್ನೇಹದಲ್ಲಿ ಯಾವಾಗ ಅವರು ತನ್ಮೇರಾಗ್ಬಿಡ್ತಾರೆ, ಆ ಪ್ರೀತಿಯಲ್ಲಿ ಮುಳುಗುತ್ತಾರೆ, ಆಗ ಸ್ನೇಹ ಇರೋ ಕಾರಣವಾಗಿ ತಂದೆಯ ಪ್ರತಿಯೊಂದು ಮಾತು ಕೂಡ ಸ್ನೇಹಿಯಾಗಿರುತ್ತೆ, ಸ್ನೇಹ ಅನಿಸುತ್ತೆ, ಪ್ರಿಯ ಅನಿಸುತ್ತೆ. ಕ್ವೆಶ್ಚನ್ ಸಮಾಪ್ತ ಹೋ ಜಾತೆ. ಅವರ ಪ್ರತಿಯೊಂದು ಮಾತು ಸ್ನೇಹಪೂರ್ಣವಾಗಿ ಅನಿಸೋ ಕಾರಣವಾಗಿ ಪ್ರಶ್ನೆಗಳು ಸಮಾಪ್ತಿ ಆಗಿಬಿಡುತ್ತೆ. ಯಾರಿಗೆ? ಸ್ನೇಹಿ ಆತ್ಮಗಳಿಗೆ. ಬಾಪ್ ಕಾ ಸ್ನೇಹ
आकर्षित करने के कारण क्वेश्चन करेंगे तो भी समझने के रूप से करेंगे. ತಂದೆಯ ಸ್ನೇಹ ಆಕರ್ಷಣೆ ಮಾಡುವ ಕಾರಣವಾಗಿ, ತಂದೆಯ ಸ್ನೇಹ ಆಕರ್ಷಣೆ ಮಾಡುವ ಕಾರಣವಾಗಿ ಪ್ರಶ್ನೆಗಳಿರುತ್ತೆ, ಪ್ರಶ್ನೆ ಮಾಡ್ತಾರೆ. ಆದರೆ ಪ್ರಶ್ನೆ ಮಾಡುವ ಉದ್ದೇಶವೇನು? ಅರ್ಥ ಮಾಡ್ಕೊಳ್ಳೋದಕ್ಕೆ, ಇನ್ನು ಹೆಚ್ಚು ತಿಳ್ಕೊಳ್ಳೋದಕ್ಕಾಗಿ ಪ್ರಶ್ನೆ ಮಾಡ್ತಾರೆ. ಅನುಭವಿ ಹೋನಾ, ಅನುಭವಿಗಳು ತಾನೆ. जो प्यार में खो जाते हैं तो जिससे प्यार है उसको वह जो बोलेगा उनको वह प्यार ही दिखाई देगा. ಯಾರು ಪ್ರೀತಿಯಲ್ಲಿ ಮುಳುಗಿರ್ತಾರೆ ಅವರಿಗೆ, ಯಾರಲ್ಲಿ ಪ್ರೀತಿ ಇರುತ್ತೋ ಅವರಿಗೆ ಅವರು ಏನು ಹೇಳ್ತಾರೋ, ಯಾರ ಬಗ್ಗೆ ಪ್ರೀತಿ ಇರುತ್ತಲ್ಲ ಅವರು ಏನು ಹೇಳ್ತಾರೋ ಅದೆಲ್ಲವೂ ಕೂಡ ಅವರಿಗೆ ಪ್ರಿಯವಾಗಿಯೇ ಕಂಡುಬರುತ್ತೆ. तो सेवा का मूल आधार है. ಅಂದಮೇಲೆ ಸೇವೆಗೆ ಮೂಲ ಆಧಾರವಾಗಿದೆ ಏನಾಯಿತು? ಸ್ನೇಹ. बाप भी सदैव बच्चों को स्नेह से याद करते हैं. ತಂದೆನೂ ಕೂಡ ಸದಾ ಕಾಲಕ್ಕೆ ಮಕ್ಕಳನ್ನು ಹೇಗೆ ನೆನಪು ಮಾಡ್ತಾರಂತೆ? ಸ್ನೇಹಪೂರ್ಣವಾಗಿಯೇ ನೆನಪು ಮಾಡ್ತಾರೆ. ಸ್ನೇಹ से बुलाते हैं, ಸ್ನೇಹ से ही सर्व ಸಮಸ್ಯೆ उनसे पार कराते हैं. ತಂದೆ ಸ್ನೇಹದಿಂದಲೇ ಮಕ್ಕಳನ್ನು ಕರೀತಾರೆ, ಸ್ನೇಹದಿಂದಲೇ ಸರ್ವ ಸಮಸ್ಯೆಗಳಿಂದ ಮಕ್ಕಳನ್ನು ಪಾರು ಮಾಡ್ತಾರೆ. तो ईश्वरीय जन्म का, ब्राह्मण जन्म का ಫೌಂಡೇಶನ್ है ही ಸ್ನೇಹ. ಅಂದಮೇಲೆ ಸ್ನೇಹ ಯಾವುದಕ್ಕೆ ಫೌಂಡೇಶನ್ ಅಂತಾರೆ? ಈಶ್ವರೀಯ ಜನ್ಮಕ್ಕೆ, ಬ್ರಾಹ್ಮಣ ಜನ್ಮಕ್ಕೆ ಫೌಂಡೇಶನ್ ಆಗಿದೆ. ಈಶ್ವರೀಯ ಜನ್ಮ ಬ್ರಾಹ್ಮಣ ಜನ್ಮಕ್ಕೆ ಫೌಂಡೇಶನ್ ಅಥವಾ ಅಡಿಪಾಯ ಸ್ನೇಹವಾಗಿದೆ. स्नेह के फाउंडेशन वाले को कभी भी कोई मुश्किल बात नहीं लगेगी. ಸ್ನೇಹದ ಆಧಾರವನ್ನು ಹೊಂದಿರುವಂಥವರಿಗೆ ಎಂದಿಗೂ ಕೂಡ ಯಾವುದೇ ಮಾತು ಕಷ್ಟ ಅನಿಸೋದಿಲ್ಲ. ಸ್ನೇಹ के कारण ಉಮಂಗ್ ಉತ್ಸಾಹ रहेगा. ಸ್ನೇಹದ ಫೌಂಡೇಶನ್ ಇರುವಂಥವರಿಗೆ ಎಂದಿಗೂ ಯಾವುದೇ ಮಾತು ಕಷ್ಟ ಅನಿಸೋದಿಲ್ಲ ಮತ್ತು ಸ್ನೇಹದ ಕಾರಣವಾಗಿ ಹುಮ್ಮಸ್ಸು, ಉತ್ಸಾಹ ಇರುತ್ತೆ. जो भी श्रीमत बाप की है हमें करना ही है. ಯಾವುದೇ ಶ್ರೀಮತ, ತಂದೆಯಿಂದ ಯಾವುದೇ ಶ್ರೀಮತ ಮಕ್ಕಳಿಗೆ ಸಿಗುತ್ತೆ, ಅವರೇನು ಅಂದ್ಕೊಳ್ತಾರೆ? ನಾವು ಮಾಡಲೇಬೇಕು, ತಂದೆ ಹೇಳಿರುವಂಥ ಈ ಶ್ರೀಮತವನ್ನು ನಾವು ಕಾಪಾಡಲೇಬೇಕು, ಅದರಂತೆ ಮಾಡಲೇಬೇಕು, ನಡ್ಕೊಳ್ಳೇಬೇಕು ಅನ್ನುವಂಥ ಉತ್ಸಾಹ ಇರುತ್ತೆ, ಹುಮ್ಮಸ್ಸಿರುತ್ತೆ. ದೇಖೆಂಗೆ ಕರೆಂಗೆ ಯಹ ಸ್ನೇಹಿ ಕೆ ಲಕ್ಷಣ ನಹಿ. ಬಾಬವ್ರು ಹೇಳ್ತಾರೆ, ನೋಡೋಣ ಮಾಡೋಣ ಅಂದರೆ ಮಾಡ್ತೀವಿ, ನೋಡ್ತೀವಿ ಅಂದರೆ ಏನಾಯ್ತು? ಅದು ಬಾಬವ್ರು ಹೇಳ್ತಾರೆ ಸ್ನೇಹಿಗಳ ಲಕ್ಷಣ ಅಲ್ಲ. ಬಾಕಿ ಸ್ನೇಹಿಗಳ ಲಕ್ಷಣ ಏನಾಯಿತು? ತಂದೆಯ ಶ್ರೀಮತ ಏನೇ ಕೊಟ್ಟರು ಅದನ್ನು ಮಾಡಿಯೇ ಮಾಡ್ತೇವೆ, ನಾವು ಮಾಡಲೇಬೇಕು ಅನ್ನುವಂಥದ್ದು ಸ್ನೇಹಿ ಮಕ್ಕಳ ಲಕ್ಷಣ. ನೋಡ್ತೇವೆ ಮಾಡ್ತೇವೆ ಅಂದರೆ ಅದು ಸ್ನೇಹಿಗಳ ಲಕ್ಷಣ ಅಲ್ಲ. बाप ने मेरे प्रति कहा है और मुझे करना ही है. ತಂದೆ ನನಗಾಗಿ ಹೇಳಿರುವಂತಹ ಮಾತು, ಅದರಿಂದ ನಾನು ಮಾಡಲೇಬೇಕು. ಯಹ ಹೈ ಸ್ನೇಹಿ ಆಶಿಕ್ ಆತ್ಮೋಂ ಕಿ ಸ್ಥಿತಿ. ಇದಾಗಿದೆ ಸ್ನೇಹಿ ಪ್ರಿಯತಮ ಆತ್ಮಗಳ ಸ್ಥಿತಿ ಅಂತಾರೆ ಬಾಬರು. ತಂದೆಯೇ ನನಗಾಗಿ ಏನು ಹೇಳಿದ್ರೋ ಅದನ್ನು ನಾನು ಮಾಡಲೇಬೇಕು ಎನ್ನುವಂಥದ್ದು ಸ್ನೇಹಿಗಳಾದ ಪ್ರಿಯ ಆತ್ಮಗಳ, ಪ್ರಿಯತಮೆ ಆತ್ಮಗಳ ಸ್ಥಿತಿಯಾಗಿದೆ. ಸ್ನೇಹಿ ಹಲ್ಚಲ್ ವಾಲೆ ನಹಿ ಹೋಂಗೆ. ಬಾಬರು ಹೇಳ್ತಾರೆ, ಸ್ನೇಹಿಗಳು ಏರುಪೇರಿನಲ್ಲಿ ಬರುವಂಥವರು ಅಲ್ಲ. ಸದಾ ಬಾಪ್ ಅವ್ರ ಮೈ ತೇಸರಾ ನಾ ಕೊಯ್. ಸದಾ ಕಾಲಕ್ಕೆ ಅವರಿಗೆ ನಾನು ಮತ್ತು ತಂದೆ, ತಂದೆ ಮತ್ತು ನಾನು, ಮೂರನೇವರು ಯಾರೂ ಇಲ್ಲ. ಜೈಸೆ ಬಾಪ್ ಬಡೇತೆ ಬಡಾ ಹೈ, ಸ್ನೇಹಿ ಆತ್ಮಾಯೇ ಭಿ ಸದಾ ಬಡಿ ದಿಲ್ ವಾಲಿ ಹೊತ್ತಿ ಹೈ. ಹೇಗೆ ತಂದೆ ಅತ್ಯಂತ ದೊಡ್ಡವರಾಗಿದ್ದಾರೆ, ಹಿರಿಯತನ ಇದೆ,
ಅತ್ಯಂತ ಹಿರಿಯರು ಬಾಬೋರು. ಹಾಗೆ ಸ್ನೇಹಿ ಆತ್ಮಗಳಿಗೂ ಕೂಡ ಸದಾ ಕಾಲಕ್ಕೆ ದೊಡ್ಡ ಹೃದಯ, ವಿಶಾಲವಾದ ಹೃದಯ ಇರುತ್ತೆ. ಛೋಟಿ ದಿಲ್ ವಾಲೆ ಥೋಡಿ ಥೋಡಿ ಬಾತ್ ಮೇ ಮುಂಜೆಂಗೆ. ಇವರ ಹೃದಯ ವಿಶಾಲವಾಗಿದ್ದರೆ ಚಿಕ್ಕ ಹೃದಯದವರು ಸಣ್ಣ ಸಣ್ಣ ಮಾತುಗಳಿಗೂ ಸಹ, ಸ್ವಲ್ಪ ಸ್ವಲ್ಪ ಮಾತುಗಳಿಗೂ ತಬ್ಬಿಬ್ಬಾಗ್ತಾರೆ. ಚೋಟಿ ಬಾತ್ ಭಿ ಬಡಿ ಹೋ ಜಾಯಿಂಗೆ. ಸಣ್ಣ ಹೃದಯದವರಿಗೆ ಸಣ್ಣ ಮಾತು ಕೂಡ ದೊಡ್ಡದನ್ನಿಸುತ್ತೆ. ಬಡಿ ದಿಲ್ ವಾಲೋಂಕೆ ಲಿಯೇ ಬಡಿ ಬಾತ್ ಛೋಟಿ ಹೋ ಜಾಯಿಂಗೆ. ಯಾರು ವಿಶಾಲ ಹೃದಯಗಳಿರ್ತಾರಲ್ಲ ಅವರಿಗೆ ದೊಡ್ಡ ಮಾತು ಬಂದರೂ ಕೂಡ ಅದು ಚಿಕ್ಕದಾಗ್ಬಿಡುತ್ತೆ. ಚಿಕ್ಕ ಹೃದಯದವರಿಗೆ ಚಿಕ್ಕ ಮಾತು ಬಂದರೂ ಸಣ್ಣ ಮಾತು ದೊಡ್ಡದಾಗ್ಬಿಡುತ್ತೆ. ಇವರಿಗೆ ದೊಡ್ಡ ಮಾತು ಬಂದರೂ ಸಣ್ಣದಾಗ್ಬಿಡುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಡಬಲ್ ವಿದೇಶಿ ಸಬ್ ಬಡಿ ದಿಲ್ ವಾಲೆ ಹೋನಾ. ಡಬಲ್ ವಿದೇಶಿಯರೆಲ್ಲರೂ ಕೂಡ ವಿಶಾಲ ಹೃದಯಗಳಲ್ವೇ. ಬಾಪ್ ದಾದಾ ಸಭಿ ಡಬಲ್ ವಿದೇಶಿ ಬಚ್ಚೋಂಕೋ ದೇಖ್ ಖುಷ್ ಹೋತೆ ಹೈ. ಬಾಪ್ ದಾದಾರವರು ಎಲ್ಲ ಡಬಲ್ ವಿದೇಶಿ ಮಕ್ಕಳನ್ನು ನೋಡಿ ಖುಷಿಯಾಗುತ್ತಾರೆ. ಕಿತನಾ ದೂರ್ ದೂರ್ ಸೆ ಪರವಾನೆ ಶಮಾ ಕೆ ಊಪರ್ ಫಿದಾ ಹೋನೆ ಪಹುಂಚ್ ಜಾತೆ ಹೈ. ಎಷ್ಟೊಂದು ದೂರ ದೂರದಿಂದ ಪತಂಗಗಳು ಪರಂಜ್ಯೋತಿಗೆ ಅರ್ಪಣೆ ಆಗಲಿಕ್ಕಾಗಿ ತಲುಪಿಟ್ಟಿದ್ದಾರೆ. ಪಕ್ಕೆ ಪರವಾನೆ ಹೇ ಅಂದಮೇಲೆ ಪರಿಪಕ್ವವಾಗಿರುವಂತಹ ಪತಂಗಗಳು ಎಲ್ಲರೂ ಸಹ. ಆಜ್ ಅಮೇರಿಕಾ ವಾಲೋಂ ಕಾ ಟರ್ನ್ ಹೇ. ಅಮೇರಿಕಾ ವಾಲೋಂ ಕೋ ಬಾಪ್ ಕೇತೆ ಹೇ. ಇವತ್ತು ಅಮೇರಿಕಾದವರ ಟರ್ನ್ ಇದೆ. ಹಾಗಾಗಿ ಅಮೇರಿಕಾದವರಿಗೆ ತಂದೆ ಹೇಳ್ತಾರೆ ಆ ಮೇರೆ. ಅಮೇರಿಕಾದವರಿಗೆ ಆ ಮೇರೆ, ಬನ್ನಿ ನನ್ನವರೇ ಅಂತ. ಹಿಂದಿನಲ್ಲಿ ಆ ಮೇರೆ, ಅಮೇರಿಕಾಗೆ ಆ ಮೇರೆ ಅಂತ ಹೇಳ್ತಾರೆ. ಅಮೇರಿಕಾ ವಾಲೆ ಬಿ ಕೇತೆ ಹೇ ಆ ಮೇರೆ. ಅದಕ್ಕೆ ರಿಟರ್ನ್ ಆಗಿ ಅಮೇರಿಕಾದವರು ಸಹ ಹೇಳ್ತಾರೆ ಆ ಮೇರೆ, ನನ್ನವರು ಅಂಥೇಳಿ. ಬಾಬಾನೂ ನನ್ನವರು ಅಂತ ಹೇಳ್ತಾರೆ, ಮಕ್ಕಳು ಕೂಡ ನನ್ನವರು ಅಂತ ಹೇಳ್ತಾರೆ. ಬಾಬಾ ನಮ್ಮವರು, ಬಾಬಾ ಹೇಳ್ತಾರೆ ಮಕ್ಕಳು ನನ್ನವರು ಅಂಥೇಳಿ. ये विशेषता है ना. वृक्ष के चित्र में आदि से विशेष शक्ति के रूप में अमेरिका दिखाया हुआ है. ವೃಕ್ಷದ ಚಿತ್ರದಲ್ಲಿ ಆದಿಯಿಂದ ವಿಶೇಷವಾದಂತಹ ಶಕ್ತಿಯ ರೂಪದಲ್ಲಿ ಅಮೇರಿಕಾ ತೋರಿಸಲಾಗಿದೆ. जब से स्थापना हुई है तो अमेरिका को बाप ने याद किया है. ಸ್ಥಾಪನೆ ಎಂದಿನಿಂದ ಸ್ಥಾಪನೆ ಆಯಿತೋ ಎಂದಾಗ ಅಮೇರಿಕಾ ಅನ್ನೋ ತಂದೆಯು ನೆನಪು ಮಾಡ್ತಾರೆ. ವಿಶೇಷ ಪಾರ್ಟ್ ಹೇನಾ. ಸ್ಥಾಪನೆ ಆದಾಗಲಿಂದಲೇ ತಂದೆ ನೆನಪು ಮಾಡಿದ್ದಾರೆ ಅಂದಮೇಲೆ ವಿಶೇಷ ಪಾತ್ರ ತಾನೇ ಅಮೇರಿಕಾದವ್ರದ್ದು. ಜೈಸೆ ಏಕ ವಿನಾಶ ಕಿ ಶಕ್ತಿ ಶ್ರೇಷ್ಠ ಹೇ, ದೂಸರಿ ಕ್ಯಾ ವಿಶೇಷತಾ ಹೇ. ಅವರಲ್ಲಿ ಏನು ವಿಶೇಷ ಪಾತ್ರ ಅಂದರೆ ಬಾಬೋರು ಹೇಳ್ತಾರೆ, ಒಂದಂತೂ ವಿನಾಶದ ಶಕ್ತಿ ಶ್ರೇಷ್ಠವಾಗಿದೆ ಅವರಲ್ಲಿ. ಅಮೇರಿಕಾದವರಲ್ಲಿ ಒಂದು ವಿನಾಶದ ಶಕ್ತಿ ಶ್ರೇಷ್ಠವಾಗಿದೆ. ಎರಡನೇದು ವಿಶೇಷತಾಯೇ ತೋ ಸ್ಥಾನ್ ಕಿ ಹೈ ಹಿ, ಲೇಕಿನ್ अमेरिका की विशेषता यह भी है, एक तरफ विनाश की तैयारियां भी ज़्यादा है, दूसरी तरफ फिर विनाश को समाप्त करने की UN भी यहाँ वहाँ है. ಬಾಬರ್ ಹೇಳ್ತಾರೆ ಅಮೇರಿಕಾದವ್ರ ವಿಶೇಷತೆ ಇದು ಕೂಡ ಆಗಿದೆ. ಒಂದಂತೂ ಒಂದು ಕಡೆ ವಿನಾಶದ ತಯಾರಿಕೆಯನ್ನು ಸಹ ಬಹಳಷ್ಟು ಮಾಡಿದ್ದಾರೆ, ಮತ್ತೊಂದು ಕಡೆ ವಿನಾಶವನ್ನು ಸಮಾಪ್ತಿ ಮಾಡೋದಕ್ಕಾಗಿ UN ಸಹ ಅಲ್ಲಿದೆ. ಯುನೈಟೆಡ್ ನೇಷನ್ ಕೂಡ ಅಲ್ಲಿನೇ ಇದೆ ತಾನೆ. ಏಕ್ ತರಫ್ ವಿನಾಶ ಕಿ ಶಕ್ತಿ, ದೂಸರೆ ತರಫ್ ಹೇ ಸಭಿ ಕೋ ಮಿಲಾನೆ ಕಿ ಶಕ್ತಿ. ಅವ್ರ ವಿಶೇಷತೆ ಏನು ಅಂದರೆ ಬಾಬೋರು ಹೇಳ್ತಾರೆ, ಒಂದು ಕಡೆ ವಿನಾಶದ ಶಕ್ತಿ ಇದೆ, ಮತ್ತೊಂದು ಕಡೆ ಎಲ್ಲರನ್ನೂ ಒಟ್ಟುಗೂಡಿಸುವಂತಹ ಶಕ್ತಿ ಇದೆ, ಒಗ್ಗಟ್ಟಿನಲ್ಲಿ ಏಕತೆಯಲ್ಲಿ ತರುವಂತಹ ಶಕ್ತಿ ಇದೆ. ತೋ ಡಬಲ್ ಶಕ್ತಿ ಹೋಗೈನಾ ಅಂದಮೇಲೆ ಡಬಲ್ ಶಕ್ತಿ ಆಗಿಬಿಡ್ತು ತಾನೆ. ವಹಾ ಸಭಿ ಕೋ ಮಿಲಾನೆ ಕೆ ಲಿಯೇ ಪ್ರಯತ್ನ ಕರ್ತೆ ಹೈ, तो वहाँ से ही फिर यह रूहानी मिलन का भी आवाज़ बुलंद होगा. ಅಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸೋದಕ್ಕಾಗಿ
ಒಂದು ಮಾಡಲಿಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ಅಂದಮೇಲೆ ಅಲ್ಲಿಂದನೇ ನಂತರ ಈ ಒಂದು ಆತ್ಮೀಯ ಮಿಲನದ ಕೂಗು ಸಹ ಪ್ರಸಿದ್ಧವಾಗುತ್ತೆ. ಬಾಬರು ಹೇಳ್ತಾರೆ, ಎಲ್ಲರನ್ನೂ ಒಗ್ಗೂಡಿಸುವಂತಹ, ಒಗ್ಗಟ್ಟಿನಲ್ಲಿ ತರುವಂತಹ, ಏಕತೆಯಲ್ಲಿ ತರುವಂತಹ, ಮಿಲನ ಮಾಡಿಸುವಂತಹ ಶಕ್ತಿ ಅವರಲ್ಲಿದೆ. ಆ ಪ್ರಯತ್ನವನ್ನು ಮಾಡ್ತಾರೆ. ನಂತರ ಅಲ್ಲಿಂದನೇ ಈ ಒಂದು ಆತ್ಮೀಯ ಮಿಲನದ ಕೂಗು ಸಹ ಪ್ರಸಿದ್ಧವಾಗುತ್ತೆ. ವಹ ಲೋಗ ತೋ ಅಪ್ನಿ ರೀತಿ ಸೆ ಸಭಿ ಕೋ ಮಿಲಾಕರ್ ಶಾಂತಿ ಕಾ ಪ್ರಯತ್ನ ಕರ್ತೆ ಹೈ. ಆ ಜನತೆಯಂತೂ ತಮ್ಮ ಪ್ರಕಾರದಲ್ಲಿ, ತಮ್ಮ ರೀತಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸಿ ಶಾಂತಿಯ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲರೂ ಶಾಂತವಾಗಿರಲಿ ಅಂತೇಳಿ ಪ್ರಯತ್ನವನ್ನು ಮಾಡ್ತಾರೆ. ಲೇಕಿನ್ ಯಥಾರ್ಥ ರೀತಿ ಸೆ ಮಿಲಾನಾ ತೋ ಆಪ್ ಲೋಗೋಂ ಕಾ ಹಿ ಕರ್ತವ್ಯ ಹೇನಾ. ಆದರೆ ಯಥಾರ್ಥವಾದ ರೀತಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸುವಂಥದ್ದು ನಗರತ್ನಕ ನಿಮ್ಮದೇ ಕರ್ತವ್ಯ ಅಲ್ವಾ ಅಂತಾರೆ ಬಾಬೋರು. वह मिलाने की कोशिश करते भी हैं लेकिन कर नहीं पाते हैं. ಅವರು ಎಲ್ಲರನ್ನೂ ಒಂದಾಗಿಸ್ಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾರೆ, ಆದರೆ ಆಗೋದಿಲ್ಲ. वास्तव में सभी धर्म के आत्माओं को एक परिवार में लाना यह है आप ब्राह्मणों का वास्तविक कार्य. ಬಾಬರು ಹೇಳ್ತಾರೆ, ವಾಸ್ತವಿಕವಾಗಿ ಎಲ್ಲ ಧರ್ಮದ ಆತ್ಮಗಳನ್ನು ಒಂದು ಪರಿವಾರದಲ್ಲಿ ತರುವಂತಹ ಕಾರ್ಯ ನೀವು ಬ್ರಾಹ್ಮಣರದು ಆಗಿದೆ. ಆ ಬ್ರಾಹ್ಮಣೋಂಕ ವಾಸ್ತವಿಕ ಕಾರ್ಯ ಹೇ. ಇದು ನೀವು ಬ್ರಾಹ್ಮಣರಿಗೆ ವಾಸ್ತವಿಕವಾದಂತಹ ಕಾರ್ಯ ಯಾವುದು ಅಂತಾರೆ, ಎಲ್ಲ ಧರ್ಮದ ಆತ್ಮಗಳನ್ನು ಒಂದು ಪರಿವಾರದಲ್ಲಿ ತರುವಂಥದ್ದು. ಇದು ನೀವು ಬ್ರಾಹ್ಮಣರ ವಾಸ್ತವಿಕ ಕಾರ್ಯವಾಗಿದೆ. ಯಹ ವಿಶೇಷ ಕರ್ನಾ ಹೇ. ಇದನ್ನು ವಿಶೇಷವಾಗಿ ಮಾಡಬೇಕು. ಜೈಸೆ ವಿನಾಶ ಕಿ ಶಕ್ತಿ ವಹಾ ಶ್ರೇಷ್ಠ ಹೇ, ಐಸೆ ಹಿ ಸ್ಥಾಪನಾ ಕಿ ಶಕ್ತಿ ಕಾ ಆವಾಜ್ ಬುಲಂದ್ ಹೋ. ಹೇಗೆ ವಿನಾಶದ ಶಕ್ತಿ ಅಲ್ಲಿ ಶ್ರೇಷ್ಠವಾಗಿದೆ, ಹಾಗೆಯೇ ಸ್ಥಾಪನೆಯ ಶಕ್ತಿಯು ಕೂಡ ಪ್ರಸಿದ್ಧವಾಗಬೇಕು, ಆ ಕೂಗು ಹರಡಬೇಕು. ವಿನಾಶ और ಸ್ಥಾಪನಾ ಸಾತ್ ಸಾತ್ ದೋನೋ ಝಂಡೆ ಲಹರಾಯೆ. ಬಾಬರು ಹೇಳ್ತಾರೆ, ವಿನಾಶ ಮತ್ತು ಸ್ಥಾಪನೆ ಇದೆರಡು ಜೊತೆಯಲ್ಲಿ ಒಟ್ಟಿಗೆ ಎರಡು ಧ್ವಜವು ಕೂಡ ಹಾರಾಡಬೇಕು. ವಿನಾಶ ಮತ್ತು ಸ್ಥಾಪನೆಯ ಎರಡೂ ಧ್ವಜಗಳು ಒಟ್ಟೊಟ್ಟಿಗೆ ಹಾರಾಡಬೇಕು. ಏಕ ಸೈನ್ಸ್ ಕಾ ಝಂಡಾ और ಏಕ ಸೈಲೆನ್ಸ್ ಕಾ. ಎರಡು ಧ್ವಜಗಳು ಯಾವುದು? ಒಂದು ಸೈನ್ಸಿನ ಧ್ವಜ, ಮತ್ತೊಂದು ಸೈಲೆನ್ಸಿನ ಧ್ವಜ. ಇದೆರಡು ಒಟ್ಟಿಗೆ ಹಾರಾಡಬೇಕು ಅಂತಾರೆ ಬಾಬರು. साइंस की शक्ति का प्रभाव और साइलेंस की शक्ति का प्रभाव दोनों जब प्रत्यक्ष हो तब कहेंगे प्रत्यक्षता का झंडा लहराना. ಬಾಬರು ಹೇಳ್ತಾರೆ, ಸೈನ್ಸಿನ ಶಕ್ತಿಯ ಪ್ರಭಾವ ಮತ್ತು ಸೈಲೆನ್ಸಿನ ಶಕ್ತಿಯ ಪ್ರಭಾವ ಇದೆರಡೂ ಯಾವಾಗ ಪ್ರತ್ಯಕ್ಷವಾಗಿಬಿಡತ್ತೆ, ಆಗ ಹೇಳಲಾಗತ್ತೆ ಪ್ರತ್ಯಕ್ಷತೆಯ ಧ್ವಜ ಹಾರಾಡಿದೆ ಅಂಥೇಳಿ. जैसे कोई वीआईपी किसी भी देश में जाते हैं तो उनका स्वागत करने के लिए झंडा लगा लेते हैं ना. ಬಾಬರು ಹೇಳ್ತಾರೆ, ಒಂದು ವೇಳೆ ಯಾರಾದರೂ ಒಬ್ಬರು VIP ಗಣ್ಯ ವ್ಯಕ್ತಿ, ಬಹಳ ದೊಡ್ಡ ಗಣ್ಯ ವ್ಯಕ್ತಿ ಯಾವುದಾದ್ರೂ ದೇಶಕ್ಕೆ ಹೋಗುತ್ತಾರೆ ಅಂದಾಗ ಅವರನ್ನು ಸ್ವಾಗತ ಮಾಡಲಿಕ್ಕಾಗಿ ಧ್ವಜವನ್ನು ಹಾಕಿರ್ತಾರೆ ಧ್ವಜವನ್ನು. अपने देश का भी लगाते हैं और जो आता है उनके देश का भी लगाते हैं. ತಮ್ಮ ದೇಶದ ಧ್ವಜವನ್ನು ಬಾವುಟವನ್ನು ಕೂಡ ಹಾಕಿರ್ತಾರೆ. ನಂತರ ಯಾರು ಯಾವ ದೇಶದಿಂದ ಬರ್ತಿದ್ದಾರಲ್ಲ VIP, ಆ ದೇಶದ ಧ್ವಜವನ್ನು ಕೂಡ ಹಾಕಿರ್ತಾರೆ. ಎರಡೂ ಧ್ವಜಗಳು ಒಟ್ಟಿಗೆ ಇರುತ್ತೆ. ಯಾವ ದೇಶಕ್ಕೆ ಹೋಗ್ತಾರೋ, ಯಾವ ದೇಶದಿಂದ ಬರ್ತಾರೋ, ಎರಡೂ ಪ್ರಕಾರದ ಧ್ವಜಗಳನ್ನು ಅಲ್ಲಿ ಹಾಕಿರ್ತಾರೆ. ಬಾಬರು ಉದಾಹರಣೆ ಕೊಟ್ಟು ಹೇಳ್ತಾರೆ, ತೋ ಪರಮಾತ್ಮ ಅವತರಣ ಕಾ ಭಿ ಜೆಂಡಾ ಲೆಹರಾವೆ. ಆದ್ದರಿಂದ ಪರಮಾತ್ಮನ ಅವತರಣೆಯ ಧ್ವಜನು ಕೂಡ ಹಾರಾಡಬೇಕು. ಪರಮಾತ್ಮ ಕಾರ್ಯ ಕಾ ಭಿ ಸ್ವಾಗತ ಕರೆ. ಪರಮಾತ್ಮನ ಕಾರ್ಯವನ್ನು ಕೂಡ ಸ್ವಾಗತ ಮಾಡಲಿ. ಬಾಪ್ ಕಾ ಜೆಂಡಾ
कोने कोने में लहरावे तब कहेंगे विशेष शक्तियों को प्रत्यक्ष किया. ತಂದೆಯ ಧ್ವಜ ಮೂಲೆ ಮೂಲೆಯಲ್ಲೂ ಕೂಡ ಹಾರಾಡಬೇಕು. ಆಗ ಹೇಳಲಾಗತ್ತೆ ವಿಶೇಷವಾದಂತಹ ಶಕ್ತಿಯನ್ನು ವಿಶೇಷ ಶಕ್ತಿಗಳನ್ನು ಪ್ರತ್ಯಕ್ಷ ಮಾಡಿದ್ರು ಅಂಥೇಳಿ. ತಂದೆಯ ಧ್ವಜ ಮೂಲೆ ಮೂಲೆಯಲ್ಲೂ ಹಾರಾಡ್ದಾಗಲೇ ಹೇಳಲಾಗತ್ತೆ ವಿಶೇಷ ಶಕ್ತಿಗಳ ಪ್ರತ್ಯಕ್ಷ ಆಯಿತು ಅಂಥೇಳಿ. यह गोल्डन जुबली का वर्ष है ना, तो गोल्डन सितारा सभी को दिखाई दे. ಬಾಬರ್ ಹೇಳ್ತಾರೆ ಇದು ಗೋಲ್ಡನ್ ಜೂಬಿಲಿ ವರ್ಷ ಆಗಿದೆ ತಾನೆ. 1986ನೇ ಇಸ್ವಿ ಈಶ್ವರ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವದ ಸಮಯ, ಆ ವರ್ಷ ಅದು. ಅದರಿಂದ ಬಾಬರ್ ಹೇಳ್ತಾರೆ ಗೋಲ್ಡನ್ ಜೂಬಿಲಿ ವರ್ಷ ಇದಾಗಿದೆ ಅಂದಮೇಲೆ ಗೋಲ್ಡನ್ ನಕ್ಷತ್ರಗಳು ಎಲ್ರಿಗೂ ಕೂಡ ಕಂಡು ಬರಬೇಕು. ಹೊಳಿತಾ ಇರುವಂತಹ ಸುವರ್ಣಮಯವಾದ ನಕ್ಷತ್ರಗಳು, ತಾರೆಗಳು ಕಂಡು ಬರಬೇಕು ಎಲ್ರಿಗೂ ಅಂತಾರೆ ಬಾಬರು. कोई विशेष सितारा आकाश में दिखाई देता है तो सभी का अटेंशन उस तरफ जाता है ना. ಯಾವುದಾದ್ರೂ ಒಂದು ವಿಶೇಷವಾದಂತಹ ನಕ್ಷತ್ರ ಆಕಾಶದಲ್ಲಿ ಕಂಡು ಬರುತ್ತೆ ಎಂದಾಗ ಎಲ್ಲರದ್ದು ಗಮನ ಆ ಕಡೆ ಹೋಗುತ್ತೆ ತಾನೆ. ಯಾವುದೋ ಒಂದು ವಿಶೇಷ ನಕ್ಷತ್ರ ಹೊಳಿತಾ ಇದೆ, ವಿಶೇಷವಾಗಿ ಕಂಡು ಬರ್ತಾ ಇದೆ ಅಂತೇಳಿ ಎಲ್ಲರ ಗಮನನೂ ಕೂಡ ಆ ಕಡೆನೇ ಹೋಗುತ್ತೆ, ಎಲ್ಲರೂ ನೋಡಲಿಕ್ಕೆ ತೊಡಗುತ್ತಾರೆ. यह गोल्डन चमकता हुआ सितारा सभी के आंखों में बुद्धि में दिखाई दे. ಹಾಗೆ ಈ ಗೋಲ್ಡನ್ ಸುವರ್ಣಮಯವಾದಂತಹ ಹೊಳೆಯುವಂತಹ ನಕ್ಷತ್ರ ಎಲ್ಲರ ಕಣ್ಣುಗಳಲ್ಲಿ ಬುದ್ಧಿಯಲ್ಲಿ ಕಂಡು ಬರಲಿ, ಎಲ್ಲರ ಕಣ್ಣುಗಳಲ್ಲಿ ಮತ್ತು ಬುದ್ಧಿಯಲ್ಲಿ ಕಂಡು ಬರಲಿ ಅಂತಾರೆ ಬಾಬರು. ಏನು ಕಂಡು ಬರಬೇಕು? ಗೋಲ್ಡನ್ ಹೊಳೆಯುವಂತಹ ನಕ್ಷತ್ರ. ಏಹೇ ಗೋಲ್ಡನ್ ಜೂಬ್ಲಿ ಮನಾನ, ಇದು ಗೋಲ್ಡನ್ ಜೂಬ್ಲಿ ಆಚರಿಸುವಂಥದ್ದು ಅಂತಾರೆ ಬಾಬರು. ಯಹ ಸಿತಾರ ಪಹಲೆ ಕಹಾ ಚಿಮ್ಕೇಗ ಅಂದಮೇಲೆ ಈ ಒಂದು ಸುವರ್ಣಮಯವಾದಂಥ ಹೊಳೆಯುವ ನಕ್ಷತ್ರ ಮೊದಲು ಎಲ್ಲಿ ಹೊಳೆಯುತ್ತೆ, ಎಲ್ಲಿ ಕಂಡು ಬರುತ್ತೆ, ಎಲ್ಲಿ ಹೊಳೆಯುತ್ತೆ ಅಂತಾರೆ ಬಾಬರು. ಅಭಿ ವಿದೇಶ ಮೇ ಅಚ್ಚಿ ವೃದ್ಧಿ ಹೋ ರಹಿ ಹೈ ಔರ್ ಹೋನಿ ಹಿ ಹೈ. ಈಗ ವಿದೇಶದಲ್ಲಿ ಬಹಳ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ ಮತ್ತು ಆಗಲೇಬೇಕಾಗಿದೆ. बाप के बिछड़े हुए बच्चे कोने कोने में जो छिपे हुए हैं वह समय प्रमाण संपर्क में आ रहे हैं. ತಂದೆಯಿಂದ ಅಗಲಿ ಹೋಗಿರುವಂತಹ ಮಕ್ಕಳು ಮೂಲೆ ಮೂಲೆಯಲ್ಲಿ ಯಾರ್ಯಾರು ಬಚ್ಚಿಟ್ಕೊಂಡಿದ್ರು ಅವರೆಲ್ಲರೂ ಕೂಡ ಸಮಯಕ್ಕನುಸಾರವಾಗಿ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ. सभी एक दो से सेवा में उमंग उत्साह से आगे बढ़ रहे हैं. ಎಲ್ಲರೂ ಸಹ ಒಬ್ಬರಿಗಿಂತ ಒಬ್ಬರು ಸೇವೆಯಲ್ಲಿ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಮುಂದುವರಿತಾ ಇದ್ದಾರೆ. ಹಿಮ್ಮತ್ ಸೆ ಮದದ್ ಭಿ ಬಾಪ್ ಗೆ ಮಿಲ್ ಜಾತೆ ಹೈ. ಬಾಬರು ಹೇಳ್ತಾರೆ ಯಾವಾಗ ಮಕ್ಕಳು ಧೈರ್ಯ ಇಡ್ತಾರಲ್ಲ ಆಗ ತಂದೆಯ ಸಹಯೋಗನೂ ಕೂಡ ಅಲ್ಲಿ ಸಿಕ್ಕೋಗ್ಬಿಡತ್ತೆ. ನಾ ಉಮ್ಮೀದ್ ಮೇ ಭಿ ಉಮ್ಮೀದೋಂ ಕೆ ದೀಪಕ್ ಜಗ್ ಜಾತೆ ಹೈ. ಧೈರ್ಯ ಇಟ್ಟಾಗ ಭರವಸೆ ಹೀನರಲ್ಲೂ ಕೂಡ ಭರವಸೆಯ ದೀಪವು ಬೆಳಗ್ಬಿಡತ್ತೆ. ಮಕ್ಕಳು ಧೈರ್ಯವಿಟ್ಟಾಗ ಭರವಸೆ ಇಲ್ಲದವರಲ್ಲೂ ಕೂಡ ಭರವಸೆಯ ದೀಪವು ಬೆಳಗಿ ಹೋಗುತ್ತೆ. ದುನಿಯಾ ವಾಲೆ ಸೋಚತೆ ಹೇ ಯೇ ಹೋನಾ ತೋ ಅಸಂಭವ ಹೇ. ಪ್ರಪಂಚದವರು ಏನು ಯೋಚನೆ ಮಾಡ್ತಾರಂತೆ, ಈ ರೀತಿ ಆಗೋದಂತೂ ಅಸಂಭವ ಅಂತ ತಿಳ್ಕೊಳ್ತಾರೆ, ಯೋಚನೆ ಮಾಡ್ತಾರೆ. ಬಹುತ್ ಮುಷ್ಕಿಲ್ ಹೇ, ತುಂಬ ಕಷ್ಟ, ಈ ಕೆಲಸ ಆಗುವಂಥದ್ದಲ್ಲ, ಇದು ಅಸಾಧ್ಯ ಅಂತೆಲ್ಲ ಅವ್ರು ತಿಳ್ಕೊಳ್ತಾರೆ, ಯೋಚನೆ ಮಾಡ್ತಾರೆ. ಹಾಗೆ ಅವರು ಲಗನ್ ನಿರ್ವಿಘ್ನ ಬನಾಕರ್ ಉಡ್ತೆ ಪಂಚಿ ಕೆ ಸಮಾನ್ ಉಡಾತೆ ಪೌಂಚಾ ದೇತಿ ಹೈ. ಆದರೆ ಪ್ರೀತಿ ಇದೆಯಲ್ಲ, ಸ್ನೇಹ ಪ್ರೀತಿ ಎಲ್ಲಿದೆಯೋ ಅದು ನಿರ್ವಿಘ್ನರನ್ನಾಗಿ ಮಾಡಿ ಹಾರುವ ಪಕ್ಷಿಯ ಸಮಾನ ಹಾರಿಸ್ತಾ ತಲುಪಿಸ್ಬಿಡುತ್ತೆ. लगन निर्विघ्न बनाकर उड़ते पंछी के समान उड़ाते पहुंचा देती है. ಆ ಪ್ರೀತಿ ಇದೆಯಲ್ಲ, ಪರಮಾತ್ಮನಲ್ಲಿರುವಂಥ ಪ್ರೀತಿ ಅಥವಾ ಸ್ನೇಹ ಏನಿದೆ ಅದು ನಿರ್ವಿಘ್ನರನ್ನಾಗಿ ಮಾಡಿ ಹಾರುವ ಪಕ್ಷಿಯ ಸಮಾನ ಹಾರಿಸ್ತಾ ತಲುಪಿಸ್ಬಿಡುತ್ತೆ. ಎಲ್ಲಿ ತಲುಪಿಸ್ಬೇಕೋ ಏನಾಗಬೇಕೋ ಅಲ್ಲಿಗೆ ತಲುಪಿಸ್ಬಿಡುತ್ತೆ.
ಡಬಲ್ ಉಡಾನ್ ಸೆ ಪਹੁಂಚ್ತೆ ಹೋನಾ ಅಂದಮೇಲೆ ಡಬಲ್ ಹಾರುವಿಕೆಯಿಂದ ತಲುಪಿದ್ದೀರಿ ತಾನೆ. ಏಕ ಪ್ಲೇನ್ ದೂಸರಾ ಬುದ್ಧಿ ಕಾ ವಿಮಾನ್. ಹಾರಲಿಕ್ಕೆ 2 ವಿಮಾನಗಳು ಯಾವುದು ಅಂತ ಬಾಬರ್ ಹೇಳ್ತಾರೆ. ಒಂದು ಸ್ಥೂಲವಾಗಿರುವಂಥ ಏರೋಪ್ಲೇನ್, ಇನ್ನೊಂದು ಬುದ್ಧಿಯ ಏರೋಪ್ಲೇನ್. ಬುದ್ಧಿಯ ವಿಮಾನ ಒಂದು, ಇನ್ನೊಂದು ಸ್ಥೂಲವಾಗಿರುವಂತಹ ವಿಮಾನ. हिम्मत उमंग के पंख जब लग जाते हैं तो जहाँ भी उड़ना चाहे उड़ सकते हैं. ಯಾವಾಗ ಧೈರ್ಯ ಮತ್ತು ಹುಮ್ಮಸ್ಸಿನ ರೆಕ್ಕೆಗಳು ಬಂದುಬಿಡತ್ತೆ, ಆಗ ಎಲ್ಲಿಗೆ ಹಾರಬೇಕು ಅಂತ ಬಯಸ್ತಿರೋ ಅಲ್ಲಿ ಹಾರಿಬಿಡ್ತೀರಿ, ಸಾಧ್ಯವಾಗತ್ತೆ. बच्चों की हिम्मत पर बाप दादा सदा बच्चों की महिमा करते हैं. ಮಕ್ಕಳ ಧೈರ್ಯದ ಬಗ್ಗೆ ಬಾಪ್ ದಾದಾರವರು ಮಕ್ಕಳ ಮಹಿಮೆಯನ್ನು ಮಾಡ್ತಾರೆ. ಹಿಮ್ಮತ್ ರಖನೆ ಸೆ ಏಕ್ ಸೆ ದೂಸರಾ ದೀಪಕ್ ಜಗತೆ ಮಾಲಾ ತೋ ಬನ್ ಗಯಿ ಹೇನಾ. ಧೈರ್ಯ ಇಟ್ಟಿರೋದ್ರಿಂದ ಒಬ್ಬರಿಂದ ಮತ್ತೊಬ್ಬರ ಆತ್ಮದೀಪ ಬೆಳಗುತ್ತಾ ಮಾಲೆ ಆಗೋಗ್ಬಿಟ್ಟಿದೆ ತಾನೆ. ಹಿಮ್ಮತ್ ರಖನೆ ಸೆ ಏಕ್ ಸೆ ದೂಸರಾ ದೀಪಕ್ ಜಗತೆ ಮಾಲಾ ತೋ ಬನ್ ಗಯಿ ಹೇನಾ. ಬಾಬರು ಹೇಳ್ತಾರೆ, ಮಕ್ಕಳು ಧೈರ್ಯ ಇಟ್ಟಿರೋದ್ರಿಂದ ಒಬ್ಬರಿಂದ ಮತ್ತೊಬ್ಬರ ದೀಪ ಬೆಳಗುತ್ತಾ ಮಾಲೆನೇ ಆಗೋಗ್ಬಿಟ್ಟಿದೆ ತಾನೆ. ಮೊಹಬ್ಬತ್ ಸೆ ಜೋ ಮೆಹನತ್ ಕರ್ತೆ ಹೇ ಉಸ್ಕಾ ಫಲ್ ಬಹುತ್ ಅಚ್ಚಾ ನಿಕಲ್ತಾ ಹೇ. ಬಾಬರು ಹೇಳ್ತಾರೆ, ಪ್ರೀತಿಯಿಂದ ಏನೇ ಶ್ರಮ ಪಡ್ತಾರೆ, ಪ್ರೀತಿ ತುಂಬಿಕೊಂಡು ಏನೇ ಶ್ರಮ ಪಡ್ತಾರೆ ಯಾವುದೇ ಒಂದು ವಿಚಾರಕ್ಕೆ, ಅದರ ಫಲ ಬಹಳ ಚೆನ್ನಾಗಿ ಸಿಗತ್ತೆ. यह सभी के सहयोग की विशेषता है. ಇದು ಎಲ್ಲರ ಸಹಯೋಗದ ವಿಶೇಷತೆ ಆಗಿದೆ. कोई भी बात हो लेकिन पहले दृढ़ता स्नेह का संगठन चाहिए. ಬಾಬರು ಹೇಳ್ತಾರೆ, ಯಾವುದೇ ವಿಚಾರವಿರಲಿ, ಯಾವುದೇ ಮಾತುಗಳಿರಲಿ, ಆದರೆ ಮೊದಲು ದೃಢತೆ, ಸ್ನೇಹದ ಸಂಘಟನೆ ಬೇಕು. ಮೊದಲು ದೃಢತೆ ಬೇಕು ಮತ್ತು ಸ್ನೇಹದ ಸಂಘಟನೆ ಬೇಕು ಯಾವುದೇ ವಿಚಾರಕ್ಕೆ. ಉಸುಸೆ ಸಫಲತಾ ಪ್ರತ್ಯಕ್ಷ ರೂಪ ಮೇ ದಿಖಾಯಿ ದೇತೆ. ಇದರಿಂದ ಏನಾಗುತ್ತೆ, ಸಫಲತೆ ಅನ್ನುವಂಥದ್ದು ಪ್ರತ್ಯಕ್ಷ ರೂಪದಲ್ಲಿ ಕಂಡುಬರುತ್ತೆ. ಯಾವಾಗ ಅಂತಾರೆ, ದೃಢತೆ ಮತ್ತು ಸ್ನೇಹದ ಸಂಘಟನೆ ಇದ್ದಾಗ. ದೃಢತಾ ಕಲ್ ರಾಟಿ ಜಮೀನ್ ಮೇ ಭಿ ಫಲ್ ಪೈದಾ ಕರ್ ಸಕ್ತಿ ಹೈ. ಬಾಬರು ಹೇಳ್ತಾರೆ, ದೃಢತೆ ಅನ್ನುವಂಥದ್ದು ಬರಡು ಭೂಮಿಯಲ್ಲೂ ಕೂಡ ಫಲವನ್ನು ಬೆಳೆಯುವಂತೆ ಮಾಡಿಬಿಡತ್ತೆ. ಆಜ್ಕಲ್ ಸೈನ್ಸ್ ವಾಲೆ ರೇತ್ ಮೇ ಭಿ ಫಲ್ ಪೈದಾ ಕರ್ನೆ ಕಾ ಪ್ರಯತ್ನ ಕರ್ ರಹೆ ಹೈ. ಇವತ್ತಿನ ದಿನಗಳಲ್ಲಿ ಸೈನ್ಸ್ನವರು ಕೂಡ ಮರಳಿನಲ್ಲಿ ಫಲವನ್ನು ಹುಟ್ಟಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಫಲ ಬೆಳೆಯುವಂಥ ಪ್ರಯತ್ನವನ್ನು ಮರಳಲ್ಲೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ತೋ ಸೈಲೆನ್ಸ್ಗೆ ಶಕ್ತಿ ಕ್ಯಾ ನಹಿ ಕರ್ ಸಕ್ತಿ ಹೈ. ಅವರು ಅದರಲ್ಲೇ ಬರಡು ಭೂಮಿನಲ್ಲೇ ಫಲ ತೆಗಿತಾರೆ, ಮರಳಿನಲ್ಲಿ ಹಣ್ಣು ಹೂಗಳನ್ನು ಬೆಳೆಸ್ತಾರೆ. ಅಂದಮೇಲೆ ಸೈಲೆನ್ಸಿನ ಶಕ್ತಿ ಏನು ತಾನೇ ಮಾಡಲಿಕ್ಕಾಗೋದಿಲ್ಲ ಅಂತಾರೆ. जिस धरनी को स्नेह का पानी मिलता है वहाँ के फल बड़े भी और स्वादिष्ट भी होते हैं. ಯಾವ ಭೂಮಿಗೆ ಸ್ನೇಹವೆಂಬ ನೀರು ಸಿಗುತ್ತೆ, ಅಲ್ಲಿಯ ಫಲ ಬಹಳ ದೊಡ್ಡದಾಗೂ ಇರುತ್ತೆ ಮತ್ತು ಸ್ವಾದಿಷ್ಟವಾಗಿರುತ್ತೆ, ರುಚಿಕರವಾಗೂ ಕೂಡ ಇರುತ್ತೆ. ಎಲ್ಲಿ ಸ್ನೇಹದ ನೀರು ಇರುತ್ತೋ, ಯಾವ ಭೂಮಿಗೆ ಸ್ನೇಹದ ನೀರು ಬೀಳುತ್ತೋ ಅಲ್ಲಿ ಫಲ ಏನು ಬಿಡುತ್ತಲ್ಲ ಅದು ದೊಡ್ಡದಾಗೂ ಇರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. जैसे स्वर्ग में बड़े बड़े फल और टेस्टी भी अच्छे होते हैं. ಬಾಬರ್ ಸ್ವರ್ಗದ ನೆನಪು ಮಾಡಿಸಿದ್ದಾರೆ. ಹೇಗೆ ಸ್ವರ್ಗದಲ್ಲಿ ತುಂಬ ದೊಡ್ಡ ದೊಡ್ಡ ಹಣ್ಣುಗಳಿರುತ್ತೆ ಮತ್ತು ಬಹಳ ರುಚಿಕರವಾಗಿರುತ್ತೆ, ಸ್ವಾದಿಷ್ಟವಾಗಿರುತ್ತೆ. ವಿದೇಶ ಮೇ ಬಡೆ ಫಲ್ ಹೋತೆ ಹೈ ಲೇಕಿನ್ ಟೇಸ್ಟಿ ನಹಿ ಹೋತೆ. ಬಾಬರು ಹೇಳ್ತಾರೆ, ವಿದೇಶಗಳಲ್ಲಿ ಹಣ್ಣುಗಳು ಚೆನ್ನಾಗಿರುತ್ತಂತೆ, ನೋಡಲಿಕ್ಕೆ ದಪ್ಪಗಿರುತ್ತೆ, ದೊಡ್ಡ ದೊಡ್ಡ ಹಣ್ಣು ಇರುತ್ತೆ, ಆದರೆ ಟೇಸ್ಟ್ ಇರೋದಿಲ್ಲ, ರುಚಿನೇ ಇರೋದಿಲ್ಲ ಅಂತಾರೆ ಬಾಬರು. ಫಲ್ ಕಿ ಶಕಲ್ ಬಹುತ್ ಅಚ್ಚಿ ಹೋತಿ ಲೇಕಿನ್ ಟೇಸ್ಟ್ ನಹಿ.
ಆ ಒಂದು ಹಣ್ಣಿನ ಮುಖ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತಂತೆ, ಚೆನ್ನಾಗಿರುತ್ತೆ, ದೊಡ್ಡದಾಗಿರುತ್ತೆ, ಆದರೆ ರುಚಿನೇ ಇರೋದಿಲ್ಲ ಅಂತಾರೆ ಬಾಬರು. ಭಾರತ್ ಕೆ ಫಲ್ ಛೋಟೆ ಹೋತೆ ಲೇಕಿನ್ ಟೇಸ್ಟ್ ಅಚ್ಚಿ ಹೋತಿ ಹೈ. ಆದರೆ ಭಾರತದಲ್ಲಿ ಬಿಡುವಂಥ ಫಲ, ಹಣ್ಣುಗಳು ನೋಡ್ಲಿಕ್ಕೆ ಚಿಕ್ಕದಾಗಿರ್ಬೋದು, ಆದರೆ ಎಷ್ಟೋ ರುಚಿಕರವಾಗಿರುತ್ತೆ. ಫೌಂಡೇಶನ್ ತೋ ಸಬ್ ಯಹಾ ಹಿ ಪಡ್ತಾ. ಬಾಬರ್ ಹೇಳ್ತಾರೆ, ಇದೆಲ್ಲದಕ್ಕೂ ಫೌಂಡೇಶನ್ ಇಲ್ಲಿಯೇ ಬೀಳುವಂಥದ್ದು. जिस सेंटर पर स्नेह का पानी मिलता है वह सेंटर सदा फलीभूत होता है. ಯಾವ ಸೇವಾ ಕೇಂದ್ರದಲ್ಲಿ ಸ್ನೇಹದ ನೀರು ಸಿಗುತ್ತೆ ಆ ಸೇವಾ ಕೇಂದ್ರ ಸದಾ ಕಾಲಕ್ಕೆ ಫಲಭರಿತವಾಗಿರುತ್ತೆ. ಸದಾ ಫಲಭರಿತವಾಗಿರಬೇಕಾದ್ರೆ ಆಧಾರ ಏನಾಯಿತು? ಸ್ನೇಹವೆಂಬ ನೀರು. ಯಾವ ಸೇವಾ ಕೇಂದ್ರದಲ್ಲಿ ಸ್ನೇಹದ ನೀರು ಸಿಗುತ್ತೆ ಆ ಸೇವಾ ಕೇಂದ್ರ ಸದಾ ಫಲಭರಿತವಾಗಿರುತ್ತೆ. ಸೇವಾ ಮೇ ಬಿ ಅವರ ಸಾಥಿಯೋ ಮೇ ಬಿ. ಸೇವೆಯಲ್ಲೂ ಫಲಭರಿತವಾಗಿರುತ್ತೆ, ಜೊತೆಗಾರರ ಜೊತೆಯಲ್ಲೂ ಒಳ್ಳೆಯ ಫಲವನ್ನು ನೀಡುವಂಥದ್ದಿರುತ್ತೆ. ಸ್ವರ್ಗ ಮೇ ಶುದ್ಧ ಪಾನಿ ಶುದ್ಧ ಧರತಿ ಹೋಂಗಿ ತಬ್ ಐಸೆ ಫಲ್ ಮಿಲ್ತೆ ಹೈ. ಸ್ವರ್ಗದಲ್ಲಿ ಕೂಡ ಶುದ್ಧವಾದ ನೀರು, ಶುದ್ಧ ಭೂಮಿ ಇರುತ್ತೆ, ಆದ್ದರಿಂದ ಅಲ್ಲಿನ ಫಲನೂ ಕೂಡ ಹಾಗೆ ಸಿಗತ್ತೆ. ಜहाँ ಸ್ನೇಹ ಹೈ ವಹಾ ವಾಯುಮಂಡಲ್ ಅರ್ಥಾತ್ ಧರಣಿ ಶ್ರೇಷ್ಠ ಹೋತಿ ಹೈ. ಬಾಬರ್ ಹೇಳ್ತಾರೆ, ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿಯ ವಾತಾವರಣ ಅಂದರೆ ಭೂಮಿ ಶ್ರೇಷ್ಠವಾಗಿರುತ್ತೆ. ಎಲ್ಲಿ ಸ್ನೇಹವಿರುತ್ತೋ ಅಲ್ಲಿಯ ವಾತಾವರಣ ಅಥವಾ ಭೂಮಿ ಹೇಗಿರುತ್ತೆ ಅಂತಾರೆ? ಶ್ರೇಷ್ಠವಾಗಿರುತ್ತೆ. ವೈಸೆ ಭಿ ಜಬ್ ಕೋಯಿ ಡಿಸ್ಟರ್ಬ್ ಹೋತಾ ಹೈ ತೋ ಕ್ಯಾ ಕೇತೆ ಹೈ. ಹಾಗೆ ನೋಡ್ಲಿಕ್ಕೆ ಹೋದರೆ ಯಾರಾದರೂ ಡಿಸ್ಟರ್ಬ್ ಆಗಿರ್ತಾರಲ್ಲ, ಸ್ಥಿತಿ ಹಾಳಾಗಿರುತ್ತಲ್ಲ, ಅವ್ರು ಏನು ಹೇಳ್ತಾರೆ? ಮುಜೆ ಅವ್ರ ಕುಚ್ ನಹಿ ಚಾಹಿಯೇ ಸಿರ್ಫ್ ಸ್ನೇಹ ಚಾಹಿಯೇ. ನನಗೇನೇನು ಬೇಡ, ಏನು ಬೇಕು? ಸ್ನೇಹ ಬೇಕು. ಕೇವಲ ಸ್ನೇಹ ಕೊಟ್ಟರೆ ಸಾಕು, ನನಗೆ ಬೇರೆ ಇನ್ನೇನು ಬೇಕಾಗಿಲ್ಲ. तो डिस्टर्ब होने से बचने का साधन भी स्नेह ही है. ಅಂದಮೇಲೆ ಹಾಳಾಗಿರುವಂಥದ್ರಿಂದ ಮತ್ತೆ ಸ್ವಸ್ಥಿತಿಗೆ ಬರಬೇಕಾದ್ರೆ, ಆ ಒಂದು ಸ್ಥಿತಿ ಹಾಳು ಮಾಡಿಕೊಳ್ಳೋದ್ರಿಂದ ಸದಾ ಸುರಕ್ಷಿತವಾಗಿರಬೇಕಾದರೂ ಸಾಧನ ಸ್ನೇಹವೇ ಆಗಿದೆ. बाप दादा को सबसे बड़ी खुशी इस बात की है कि खोए हुए बच्चे फिर से आ गए हैं. ಬಾಪ್ ದಾದಾರವರಿಗೆ ಎಲ್ಲದಕ್ಕಿಂತ ದೊಡ್ಡ ಖುಷಿ ಏನು ಅಂದರೆ, ಕಳೆದು ಹೋಗಿದ್ದಂತಹ ಮಕ್ಕಳು ಮತ್ತೆಲ್ಲರೂ ಬಂದ್ಬಿಟ್ಟಿದ್ದಾರೆ. ಅಗರ್ ಆಪ್ ವಹಾ ನಹಿ ಪಹುಂಚತೆ ತೋ ಸೇವಾ ಕೈಸೆ ಹೋತಿ. ಇಸ್ಲಿಯೇ ಬಿಚುಡ್ನಾ ಭಿ ಕಲ್ಯಾಣಕಾರಿ ಹೋ ಗಯಾ. ಬಾಬರ್ ಹೇಳ್ತಾರೆ, ಒಂದು ವೇಳೆ ನೀವು ಅಲ್ಲಿಗೆ ಹೋಗಿರಲಿಲ್ಲ, ಅಲ್ಲಿ ಹೋಗಿ ನೀವು ತಲುಪಲಿಲ್ಲ ವಿದೇಶಕ್ಕೆ ಅಂದರೆ ಅಲ್ಲಿನ ಸೇವೆ ಹೇಗೆ ತಾನೇ ಆಗಲಿಕ್ಕಾಗ್ತಿತ್ತು? ಆದ್ದರಿಂದ ತಂದೆಯಿಂದ ಅಗಲಿ ಹೋಗುವಂಥದ್ದು ಅಥವಾ ಈ ಭಾರತದಿಂದ ಅಗಲಿ ಹೋಗಿರುವಂಥದ್ದು ಕೂಡ ಕಲ್ಯಾಣಕಾರಿಯೇ ಆಗಿದೆ. ಅವ್ರ ಮಿಲನಾತೋ ಹೈಹಿ ಕಲ್ಯಾಣಕಾರಿ, ಮತ್ತು ಮತ್ತೆ ಮಿಲನ ಆಗುವುದಂತೂ ಕಲ್ಯಾಣಕಾರಿಯೇ ಆಗಿದೆ. अपने अपने स्थान पर सब अच्छे उमंग से आगे बढ़ रहे हैं और सभी के अंदर एक लक्ष्य है कि ತಮ್ಮ ತಮ್ಮ ಸ್ಥಾನಗಳಲ್ಲಿ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಹುಮ್ಮಸ್ಸಿನಿಂದ ಮುಂದುವರಿತಾ ಇದ್ದಾರೆ. ಮತ್ತು ಸಭಿಕೆ ಅಂದರ್ ಏಕ ಲಕ್ಷ್ಯ ಹೇ, ಎಲ್ಲರೊಳಗಡೆನೂ ಕೂಡ ಒಂದು ಲಕ್ಷ್ಯವಿದೆ ಅಂತಾರೆ, ಒಂದು ಗುರಿ ಇದೆ. ಕಿ ಬಾಪ್ ದಾದಾ ಕಿ ಜೋ ಏಕ ಹಿ ಆಶೆ ಹೇ कि सर्व आत्माओं को अनाथ से सनाथ बना दे. यह आश हम पूर्ण करें. ಎಲ್ಲ ಮಕ್ಕಳಲ್ಲಿ ಒಂದೇ ಲಕ್ಷ್ಯವಿದೆಯಂತೆ. ಬಾಪ್ ದಾದಾರವರಿಗೆ ಯಾವ ಒಂದು ಆಶೆ ಇದೆ ನಾವು ಮಕ್ಕಳ ಪ್ರತಿಯಾಗಿ, ಆ ಒಂದು ಆಶೆ ಏನು ಅಂದರೆ ಸರ್ವ ಆತ್ಮಗಳು ಅನಾಥರಿಂದ ಸನಾತರನ್ನಾಗಿ ಮಾಡಿಬಿಡಲಿ. ಈ ಒಂದು ಆಶೆಯನ್ನು ನಾವು ಪೂರ್ಣ ಮಾಡಬೇಕು ಅನ್ನುವಂಥದ್ದು ಆ ವಿದೇಶಿ ಮಕ್ಕಳ ಮನದಲ್ಲಿ ಗುರಿ ಇದೆ, ಆ ಲಕ್ಷ್ಯ ಇಟ್ಕೊಂಡಿದ್ದಾರೆ. ಎಲ್ಲ ಆತ್ಮಗಳು ಅನಾಥರಿಂದ ಸನಾತರಾಗ್ಬಿಡ್ಬೇಕು, ಸನಾತರನ್ನಾಗಿ ಈ ಮಕ್ಕಳು ಮಾಡಬೇಕು ಅನ್ನುವ ಆಶೆ ಬಾಬೋರಿಗೇನಿದೆ, ಅದನ್ನು ನಾವು ಪೂರ್ಣ ಮಾಡಬೇಕು ಅನ್ನುವಂಥ ಗುರಿ ಅವರು ಇಟ್ಕೊಂಡಿದ್ದಾರೆ. ಯಾರವರು?
ಯಾರು ಇಟ್ಕೊಂಡಿರೋರು? ವಿದೇಶಿ ಮಕ್ಕಳು. सभी ने मिलकर जो शांति के लिए विशेष प्रोग्राम बनाया है वह भी अच्छा है. ಎಲ್ಲರೂ ಒಟ್ಟುಗೂಡಿ ಶಾಂತಿಗಾಗಿ ಯಾವ ವಿಶೇಷ ಕಾರ್ಯಕ್ರಮ ಮಾಡಿದಿರಿ ಅದು ಕೂಡ ಚೆನ್ನಾಗಿದೆ. कम से कम सभी को थोड़ा साइलेंस में रहने का अभ्यास कराने के निमित्त तो बन जाएंगे. ಕೊನೆ ಪಕ್ಷ ಎಲ್ರಿಗೂ ಸಹ ಸ್ವಲ್ಪ ಮಟ್ಟಿಗೆ ಸೈಲೆನ್ಸಿನಲ್ಲಿರುವಂಥ ಅಭ್ಯಾಸವನ್ನು ಮಾಡಿಸೋದಕ್ಕೆ ನಿಮಿತ್ತರಂತೂ ಆಗಿಬಿಡ್ತೀರಿ. अगर कोई सही रीति से 1 मिनट भी साइलेंस का अनुभव करे तो वह 1 मिनट की साइलेंस का अनुभव बार बार उनको स्वतः ही खींचता रहेगा. ಬಾಬುರು ಹೇಳ್ತಾರೆ, ಒಂದು ವೇಳೆ ಯಾರಿಗಾದರೂ ಸರಿಯಾದ ರೀತಿಯಲ್ಲಿ 1 ನಿಮಿಷಕ್ಕಾಗಿಯೂ ಶಾಂತಿ ಅನುಭವ ಆಗಿಬಿಡುತ್ತೆ ಎಂದಾಗ ಆ 1 ನಿಮಿಷದ ಶಾಂತಿಯ ಅನುಭವ ಬಾರಿ ಬಾರಿಗೂ ಕೂಡ ಅವರನ್ನು ತಾನಾಗಿಯೇ ಸೆಳೀತಾ ಇರುತ್ತೆ. ಕ್ಯೂಂಕಿ ಸಭಿ ಕೋ ಶಾಂತಿ ಚಾಹಿಯೇ. ಯಾಕೆ ಬಾರಿ ಬಾರಿಗೂ ಸೆಳೆಯುತ್ತೆ ಅಂದರೆ ಎಲ್ರಿಗೂ ಬೇಕಾಗಿರೋದೇನು? ಶಾಂತಿ ಬೇಕು. ಲೇಕಿನ್ ವಿಧಿ ನಹಿ ಆತಿ ಹೇ, ಸಂಗ ನಹಿ ಮಿಲ್ತಾ ಹೇ. ಎಲ್ರಿಗೂ ಶಾಂತಿ ಬೇಕು, ಆದರೆ ಶಾಂತಿಯನ್ನು ಪಡ್ಕೊಳ್ಳುವಂಥ ವಿಧಿ ಏನು ಇದು ಗೊತ್ತಿಲ್ಲ, ಮತ್ತು ಆ ಪ್ರಕಾರದ ಸಂಘನೂ ಕೂಡ ಅವರಿಗೆ ಇಲ್ಲ. जबकि शांति प्रिय सब आत्माएं हैं तो ऐसी आत्माओं को शांति की अनुभूति होने से स्वतः ही आकर्षित होते रहेंगे. ಬಾಬುರು ಹೇಳ್ತಾರೆ, ಎಲ್ಲ ಆತ್ಮರು ಶಾಂತಿ ಪ್ರಿಯರೇ ಆಗಿದ್ದಾರೆ. ಆದ್ದರಿಂದ ಅಂತಹ ಆತ್ಮಗಳಿಗೆ ಶಾಂತಿಯ ಅನುಭೂತಿ ಆಗೋದ್ರಿಂದ ತಾವಾಗಿಯೇ ಆಕರ್ಷಿತರು ಆಗುತ್ತಾ ಇರ್ತಾರೆ. हर स्थान पर अपने अपने विशेष कार्य करने वाले अच्छी निमित्त बनी हुई श्रेष्ठ आत्माएं हैं. ಬಾಬುರು ಹೇಳ್ತಾರೆ, ಪ್ರತಿಯೊಂದು ಸ್ಥಾನದಲ್ಲಿ ತಮ್ಮ ತಮ್ಮದೇ ಆದಂಥ ವಿಶೇಷವಾದ ಕಾರ್ಯವನ್ನು ಮಾಡಲಿಕ್ಕೆ ಬಹಳ ಚೆನ್ನಾಗಿ ನಿಮಿತ್ತ ಆಗಿರುವಂತಹ ಶ್ರೇಷ್ಠ ಆತ್ಮರು ಇದ್ದಾರೆ. ತೋ ಕಮಾಲ್ ಕರ್ನಾ ಕೊಯ್ ಬಡಿ ಬಾತ್ ನಹಿ ಹೇ. ಅಂದಮೇಲೆ ಚಮತ್ಕಾರ ಮಾಡೋದಕ್ಕೆ ದೊಡ್ಡ ವಿಚಾರ ಏನಲ್ಲ, ದೊಡ್ಡ ಮಾತಲ್ಲ ಅಂತಾರೆ ಬಾಬೋರು. ಆವಾಜ್ ಫೈಲಾನೆ ಕಾ ಸಾಧನ್ ಹೈ ಹೇ ಆಜ್ಕಲ್ ಕಿ ವಿಶೇಷ ಆತ್ಮಾಯೇ. ಬಾಬೋರು ಹೇಳ್ತಾರೆ, ಈ ಒಂದು ಪರಿಚಯದ ಕೂಗನ್ನು ಹರಡೋದಕ್ಕೆ ಇವತ್ತಿನ ದಿನಗಳಲ್ಲಿ ವಿಶೇಷ ಆತ್ಮರು ಬೇಕು. ಸಾಧನ ಅವರೇನೆ. ಆವಾಜ್ ಫೈಲಾನೆ ಕಾ ಸಾಧನ್ ಹೈ ಹಿ ಆಜ್ಕಲ್ ಕಿ ವಿಶೇಷ ಆತ್ಮಾಯೇ. ಕೂಗನ್ನು ಹರಡೋದಕ್ಕೆ ಸಾಧನ ಇವತ್ತಿನ ವಿಶೇಷ ಆತ್ಮರೇ ಆಗಿದ್ದಾರೆ. जितना कोई विशेष आत्माएं संपर्क में आती है तो उनके संपर्क से अनेक आत्माओं का कल्याण होता है. ಎಷ್ಟು ವಿಶೇಷ ಆತ್ಮಗಳು ಸಂಪರ್ಕದಲ್ಲಿ ಬರ್ತಾರೆ ಎಂದಾಗ ಅವರ ಸಂಪರ್ಕದಿಂದ ಅನೇಕ ಆತ್ಮಗಳ ಕಲ್ಯಾಣ ಆಗೋಗ್ಬಿಡತ್ತೆ. एक वीआईपी द्वारा अनेक साधारण आत्माओं का कल्याण हो जाता है. ಬಾಬರು ಹೇಳ್ತಾರೆ, ಒಬ್ಬ VIP ಮೂಲಕ, ಯಾರಾದರೂ ಒಬ್ಬ ಗಣ್ಯ ವ್ಯಕ್ತಿ ತುಂಬ ದೊಡ್ಡವ್ರು ಬಂದುಬಿಟ್ರೆ ಅವ್ರ ಮೂಲಕ ಅನೇಕ ಸಾಧಾರಣ ಆತ್ಮಗಳ ಕಲ್ಯಾಣ ಆಗೋಗ್ಬಿಡತ್ತೆ. ಬಾಕಿ ಸಮೀಪ ಸಂಬಂಧ ಮೇ ತೋ ನಹಿ ಆಯೆಂಗೆ. ಆದರೆ ಆ VIPಗಳು ಸಮೀಪ ಸಂಬಂಧದಲ್ಲಿ ಬರೋದಿಲ್ಲ, ಕೇವಲ ಸಂಪರ್ಕದಲ್ಲಿ ಬಂದರೆ ಅವ್ರ ಮೂಲಕ ಅನೇಕ ಸಾಧಾರಣ ಆತ್ಮಗಳ ಕಲ್ಯಾಣ ಆಗೋಗ್ಬಿಡತ್ತೆ. ಆದರೆ ಅವರು ಸಮೀಪ ಸಂಬಂಧದಲ್ಲಿ ಬರೋದಿಲ್ಲ. अपने धर्म में अपने पार्ट में उन्हों को विशेषता का कोई ना कोई फल मिल जाता है. ಬಾಬೋರು ಹೇಳ್ತಾರೆ, ಅಂತಹ ಆತ್ಮಗಳಿಗೆ, ಯಾರು VIP ಆತ್ಮಗಳು ಸಂಪರ್ಕದಲ್ಲಿ ಬರ್ತಾರೆ, ಅವರಿಗೆ ತಮ್ಮ ಧರ್ಮದಲ್ಲಿ ತಮ್ಮ ಪಾತ್ರದಲ್ಲಿ ವಿಶೇಷವಾದಂತಹ ಒಂದಲ್ಲ ಒಂದು ಫಲ ಸಿಕ್ಕೋಗ್ಬಿಡತ್ತೆ. ಬಾಪ್ ಕೋ ಪಸಂದ್ ಸಾಧಾರಣ ಹಿ ಹೇ. ತಂದೆಗೆ ಪ್ರಿಯರು ಯಾರು? ವೇಪಿಗಳಲ್ಲ. ಯಾರಂತೆ? ಸಾಧಾರಣ ಆತ್ಮಗಳು ತಂದೆಗೆ ಪ್ರಿಯರು. ಸಮಯ ಬಿ ವಹ ದೇ ಸಕ್ತೆ ಹೇ. ಸಮಯವನ್ನು ಕೂಡ ಅವರೇ ಕೊಡಲಿಕ್ಕೆ ಸಾಧ್ಯ. ಸಾಧಾರಣ ಆತ್ಮಗಳೇ ಸಮಯ ಕೊಟ್ಟು ಪರಮಾತ್ಮನನ್ನು ಪಡ್ಕೊಳ್ಳೋದಕ್ಕೆ, ಕೇಳೋದಕ್ಕೆ, ಧಾರಣೆ ಮಾಡಲಿಕ್ಕೆ ಎಲ್ಲದಕ್ಕೂ ಅವರೇ. ಉನ್ಹೋಂಕು ತೋ ಸಮಯ ಹಿ ನಹಿ ಹೇ. ಆ ವೇಪಿಗಳಿಗೆ, ಶಿವಪ್ರಸಾದಣ್ಣ, ವೇಪಿಗಳಿಗೆ ಸಮಯನೇ ಇರೋದಿಲ್ಲ, ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾರೆ. लेकिन वह निमित्त बनते हैं तो फ़ायदा अनेकों को हो जाता है.
ಆದರೆ ಅವರು ನಿಮಿತ್ತರಾಗ್ತಾರೆ ಅಂದಾಗ ಅನೇಕರಿಗೆ ಲಾಭ ಆಗೋಗ್ಬಿಡತ್ತೆ. अच्छा पार्टी उनसे सदा अमर भव की वरदानी आत्माएं है, ऐसा अनुभव करते हो? ಸದಾಕಾಲ ಅಮರ ಭವದ ವರದಾನಿ ಆತ್ಮಗಳಾಗಿದ್ದೇವೆ ಎನ್ನುವಂತಹ ಅನುಭವ ಮಾಡ್ತೀರಲ್ವೇ? ಸದಾ ವರದಾನ ಉನ್ಸೆ ಪಲ್ತೆ ಹುಯೆ ಆಗೆ ಬಡ್ ರಹೇ ಹೋನಾ? ಬಾಪ್ದಾದ ಕೇಳ್ತಿದ್ದಾರೆ, ಸದಾ ವರದಾನಗಳಿಂದ ಬೆಳೀತಾ ಮುಂದುವರಿತಾ ಇದ್ದೀರಿ ತಾನೆ? ಜಿನ್ಕಾ ಬಾಪ್ ಸೆ ಅಟೂಟ್ ಸ್ನೇಹ ಹೇ ವಹ ಅಮರ್ ಭವಕ್ಕೆ ವರದಾನಿ ಹೇ, ಸದಾ ಬೇಫಿಕರ್ ಬಾದಶಾ ಹೇ. ಯಾರಿಗೆ ತಂದೆಯ ಜೊತೆಯಲ್ಲಿ ತುಂಡಾಗದಂತಹ ಪ್ರೀತಿ ಇರುತ್ತೆ, ನಿರಂತರವಾಗಿ ಪ್ರೀತಿನಲ್ಲಿ ಮುಳುಗಿರ್ತಾರೆ, ಅವರಿಗೆ ಅಮರ ಭವದ ವರದಾನಿ ಅವರಾಗಿರ್ತಾರೆ ಮತ್ತು ನಿಶ್ಚಿಂತ ಚಕ್ರವರ್ತಿನೂ ಕೂಡ ಆಗಿರ್ತಾರೆ. ಜಿನ್ಕಾ ಬಾಪ್ ಸೆ ಅಟೂಟ್ ಸ್ನೇಹ ಹೇ ವ ಅಮರ್ ಭವಕ್ಕೆ ವರದಾನಿ ಹೇ, ಸದಾ ಬೇಫಿಕರ್ ಬಾದಶಾ ಹೇ. ಬಾಬರು ಹೇಳ್ತಾರೆ, ಯಾರಿಗೆ ತಂದೆಯ ಜೊತೆಯಲ್ಲಿ ತುಂಡಾಗದಂತಹ ಪ್ರೀತಿ, ನಿರಂತರವಾಗಿ ಪ್ರೀತಿ ಇರುತ್ತೆ, ಸ್ನೇಹ ಇರುತ್ತೆ, ಅವರು ಅಮರ ಭವದ ವರದಾನಿ ಆಗಿರ್ತಾರೆ ಮತ್ತು ಸದಾಕಾಲಕ್ಕೆ ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ. ಕಿಸಿ ಬಿ ಕಾರ್ಯಕ್ಕೆ ನಿಮಿತ್ತ ಬಂತೆ ಭಿ ಬೇಫಿಕರ್ ರಹನಾ ಯಹಿ ವಿಶೇಷತಾ ಹೇ. ಬಾಬರು ಹೇಳ್ತಾರೆ, ಅಂತಹ ಆತ್ಮಗಳು ಯಾವುದೇ ಕಾರ್ಯಕ್ಕೆ ನಿಮಿತ್ತರಾದರೂ ಸಹ ನಿಶ್ಚಿಂತರಾಗಿರುವಂಥದ್ದು ಅವರ ವಿಶೇಷತೆ ಆಗಿರುತ್ತೆ. ಜೈಸೆ ಬಾಪ್ ನಿಮಿತ್ತ ತೋ ಬಂತಾ ಹೇ ನಾ, ಲೇಕಿನ್ ನಿಮಿತ್ತ ಬಂತೆ ಭಿ ನ್ಯಾರಾ ಹೇ ಇಸ್ಲಿಯೇ ಬೇಫಿಕರ್ ಹೇ. ಹೇಗೆ ತಂದೆ ನಿಮಿತ್ತ ಆಗುತ್ತಾರೆ ತಾನೆ, ನಿಮಿತ್ತ ಆಗಿ ಬಂದು ನಮಗೆಲ್ಲ ಎಲ್ಲ ಪ್ರಕಾರ ಕಲಿಸ್ಕೊಡ್ತಾರಲ್ಲ, ಆದರೆ ನಿಮಿತ್ತ ಆಗಿದ್ದರೂ ಕೂಡ ಎಲ್ಲ ಮಕ್ಕಳಿಂದ ಭಿನ್ನರು, ಆದ್ದರಿಂದ ಅವರು ಬೇಫಿಕರ್. ಐಸೆ ಫಾಲೋ ಫಾದರ್, ಹಾಗೆ ನೀವು ಕೂಡ ಫಾಲೋ ಫಾದರ್ ಆಗಿ. ಬ್ರಹ್ಮ ತಂದೆನೂ ಕೂಡ ಹಾಗೆ ಮಾಡಿ ತೋರಿಸಿದ್ರು. ಎಲ್ಲ ಎಷ್ಟೊಂದು ಕಾರ್ಯಕ್ಕೆ ಅವ್ರು ನಿಮಿತ್ತರಾಗಿದ್ದರೂ ಕೂಡ ಬೇಫಿಕರ್ ಆಗಿದ್ದರು, ಹಾಗೆ ನೀವು ಕೂಡ ಫಾಲೋ ಫಾದರ್ ಆಗಿ. ಸದಾ ಸ್ನೇಹಕ್ಕೆ ಸೇಫ್ಟಿ ಸೆ ಆಗೆ ಬಡ್ತೆ ಚಲೋ, ಸದಾ ಕಾಲಕ್ಕೆ ಸ್ನೇಹದ ಸುರಕ್ಷತೆಯಲ್ಲಿ ಮುಂದುವರಿತಾ ಹೋಗಿ. ಸದಾ ಸ್ನೇಹಕ್ಕೆ ಸೇಫ್ಟಿ ಸೆ ಆಗೆ ಬಡ್ತೆ ಚಲೋ. ಬಾಬರು ವರದಾನ ಕೊಡ್ತಿದ್ದಾರೆ, ಸದಾ ಸ್ನೇಹವೆಂಬ ಸುರಕ್ಷತೆಯಲ್ಲಿ ಮುಂದುವರಿತಾ ಇರಿ. ಸ್ನೇಹಕ್ಕೆ ಆಧಾರ ಪರ್ ಬಾಪ್ ಸದಾ ಸೇಫ್ ಕರ್ ಆಗೆ ಉಢಾಕೆ ಲೇ ಜಾ ರಹಾ ಹೇ. ಸ್ನೇಹದ ಆಧಾರದಿಂದ ತಂದೆಯು ಸದಾಕಾಲ ಸುರಕ್ಷಿತ ಮಾಡಿ ಮುಂದೆ ಹಾರಿಸ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಹ ಬಿ ಅಟಲ್ ನಿಶ್ಚಯ ಹೇನಾ, ಇದು ಕೂಡ ಅಟಲವಾದಂಥ ನಿಶ್ಚಯ ಇದೆ ತಾನೆ. ಸ್ನೇಹಿಕ ರೋಹಾನಿ ಸಂಬಂಧ ಜುಟ್ ಗಯ, ಸ್ನೇಹದ ಆತ್ಮೀಯ ಸಂಬಂಧ ಬೆಳೆದೋಯ್ತು. ಇಸಿ ರೋಹಾನಿ ಸಂಬಂಧ ಸೆ ಕಿತನಾ ಏಕ್ ದೋ ಕೆ ಪ್ರಿಯ ಹೋ ಗಯೆ. ಈ ಒಂದು ಆತ್ಮೀಯ ಸಂಬಂಧದಿಂದ ಒಬ್ಬರಿಗೊಬ್ಬರು ಎಷ್ಟೊಂದು ಪ್ರಿಯರಾಗಿಬಿಟ್ಟಿದ್ದೀರಿ. ಬಾಪ್ ದಾದಾನೆ ಮಾತಾವೋಂಕೋ ಏಕ ಶಬ್ದ ಕಿ ಬಹುತ್ ಸಹಜ ಬಾತ್ ಬತಾಯಿ ಹೇ. ಏಕ ಶಬ್ದ ಯಾದ್ ಕರೋ, ಕೌನ್ಸಾ? ಬಾಪ್ ದಾದಾರವರು ಮಾತೇರಿಗೆ ಒಂದು ಶಬ್ದವನ್ನು ಬಹಳ ಸಹಜವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಶಬ್ದವನ್ನು ನೆನಪು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಯಾವುದಿರ್ಬೋದು ಒಂದು ಶಬ್ದ? ಹಾಂ, ಮೇರಾ ಬಾಬಾ, ನನ್ನ ಬಾಬಾ ಅನ್ನುವಂಥದ್ದು ಮಾತೇರಿಗೆ ಖಾಸಾಗಿ ಬಾಬರು ಒಂದು ಶಬ್ದವನ್ನು ಬಹಳ ಸಹಜ ಮಾಡಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಅದ್ಯಾವುದು? ಆ ಒಂದು ಶಬ್ದವನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳೇ ಸಾಕು ಅಂತ. ಮೇರಾ ಬಾಬಾ ಬಸ್, ನನ್ನ ಬಾಬಾ ಅಷ್ಟೇ ಸಾಕು, ಅಷ್ಟು ನೆನಪು ಮಾಡ್ಕೊಳ್ಳಿ ಅಂತಾರೆ ಬಾಬರು ಮಾತಾಜಿಗಳಿಗೆ. ಮೇರಾ ಬಾಬಾ ಕಹಾ ಅವ್ರ ಸಬ್ ಖಜಾನೆ ಮಿಲೆ. ಏನು ವಿಶೇಷತೆ ನೋಡಿ, ನನ್ನ ಬಾಬಾ ಅಂತ ಹೇಳಿದ್ರೆ ಸಾಕು ಎಲ್ಲ ಖಜಾನೆಗಳು ಸಿಕ್ಬಿಡ್ತು ಅಂತಾರೆ ಬಾಬರು. ಸಿಕ್ಕಿದೆಯಾ? ಎಲ್ಲ ಖಜಾನೆಗಳು ಸಿಕ್ಕಿದೆಯಾ? ಯಹ ಬಾಬಾ ಶಬ್ದ ಹಿ ಚಾಬಿ ಹೇ ಖಜಾನೋ ಕಿ. ಈ ಬಾಬಾ ಎನ್ನುವಂಥ ಶಬ್ದವೇ ಖಜಾನೆಗಳಿಗೆ ಬೀಗದ ಕೈ. ಮಾತಾವಂಕೋ ಚಾಬಿಯ ಸಂಭಾಲನಾ ಅಚ್ಚಾ ಆತಾ ಹೇನಾ. ಮಾತೆಯರಿಗೆಲ್ಲ ಜೋಪಾನ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ತಾನೆ.
ಏನು ಜೋಪಾನ ಮಾಡೋದು? ಬೀಗದ ಕೈ. ಜೋಪಾನವಾಗಿಡೋದು. ಯಾರಾದರೂ ತೊಗೊಂಬಿಟ್ಟಾರೋ, ಯಾರಾದರೂ ಎತ್ಕೊಂಡ್ಬಿಟ್ಟಾರೋ, ನೋಡಿಬಿಟ್ಟಾರೋ ಅಂತ ತುಂಬ ಜೋಪಾನಾಗಿ ಬಚ್ಚಿಡೋದು ಚೆನ್ನಾಗಿ ಬರುತ್ತಲ್ಲ ಮಾತಾಜಿಗಳಿಗೆ ಅಲ್ಲ. ಅದಕ್ಕೆ ಬಾಬರು ಮಾತೆಯರಿಗೆ ಏನು ಚೆನ್ನಾಗಿ ಬರುತ್ತೋ ಅದನ್ನೇ ಕೊಡ್ತಿದ್ದಾರೆ. ಅದೇನು? ಯಹ ಬಾಬಾ ಶಬ್ದ ಹಿ ಚಾಬಿ ಹೇ ಖಜಾನೋ ಕೆ. ಮಾತಾओं को ಚಾಬಿಯ ಸಂಭಾಲನಾ ಅಚ್ಚಾ ಆತಾ ಹೇನಾ. ಬಾಬರು ಬಾಬಾ ಅನ್ನೋಂಥ ಶಬ್ದ ಒಂದೇ ಖಜಾನೆಗಳಿಗೆ ಬೀಗದ ಕೈ. ಮಾತೆಯರಿಗೆ ಆ ಒಂದು ಬೀಗದ ಕೈಗಳನ್ನು ಸಂಭಾಲನೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ತಾನೇ. ತೋ ಬಾಪ್ ದಾದಾನೇ ಬಿ ಚಾಬಿ ದಿ ಹೇ. ನಿಮ್ಗೆ ಯಾವುದು ಚೆನ್ನಾಗಿ ಬರುತ್ತೋ ಅದನ್ನೇ ಬಾಬನು ಕೂಡ ಕೊಟ್ಟಿದ್ದಾರೆ. ಜೋ ಖಜಾನಾ ಚಾಹೆ ವಹ ಮಿಲ್ ಸಕ್ತಾ ಹೇ. ಏನು ಖಜಾನೆ ಬೇಕೋ ನಿಮಗೆ ಅದು ಸಿಕ್ಕೋಗ್ಬಿಡತ್ತೆ. ಯಾವುದರಿಂದ? ಈ ಒಂದು ಚಾಬಿ ಇಟ್ಕೊಂಡಿದ್ರೆ ಆ ಚಾಬಿಯಿಂದ ಏನೇನು ಖಜಾನೆ ಬೇಕೋ ನಿಮಗೆ ಅದೆಲ್ಲನೂ ಸಿಕ್ಕೋಗ್ಬಿಡುತ್ತೆ. ಏಕ ಖಜಾನೆ ಕೆ ಚಾಬಿ ನಹಿ ಹೇ, ಸಭೀ ಖಜಾನೋ ಕಿ ಚಾಬಿ ಹೇ. ಬಾಬರ್ ಹೇಳ್ತಾರೆ ಒಂದು ಖಜಾನೆಗೆ ಬೀಗದ ಕೈ ಎಲ್ಲ ಅದು. ಬಾಕಿ ಎಲ್ಲ ಖಜಾನೆಗಳಿಗೂ, ಎಲ್ಲ ಪ್ರಕಾರದ ಖಜಾನೆಗಳು ನಿಮ್ಗೆ ಏನೇನು ಬೇಕೋ ಎಲ್ಲ ಪ್ರಕಾರದ ಖಜಾನೆಗಳಿಗೂ ಬೀಗದ ಕೈ ಅದೊಂದೇ. ಬಸ್ ಬಾಬಾ ಬಾಬಾ ಕೇತೆ ರಹೋ ತೋ ಅಭಿ ಭಿ ಬಾಲಕ್ ಸೋ ಮಾಲಿಕ್ और ಭವಿಷ್ಯ ಮೇ ಭಿ ಮಾಲಿಕ್. ಬಾಬರ್ ಹೇಳ್ತಾರೆ ಇಷ್ಟೇ ಸಾಕು ಮಕ್ಕಳೇ, ಬಾಬಾ ಬಾಬಾ ಅಂತ ಹೇಳ್ತಾ ಇರಿ. ಆಗ ಈಗಿನ ಬಾಲಕರೇ ಮಾಲೀಕರು, ಭವಿಷ್ಯದಲ್ಲೂ ಕೂಡ ಮಾಲೀಕರು. ಈಗಿನ ನೀವು ಬಾಲಕರೇ ಮಾಲೀಕರು. ಯಾವುದಕ್ಕೆ? ಸರ್ವ ಪ್ರಕಾರದ ಖಜಾನೆಗಳಿಗೆ ಈಗ ಮಾಲೀಕರು. ಭವಿಷ್ಯದಲ್ಲೂ ನೀವು ಮಾಲೀಕರು, ವಿಶ್ವಕ್ಕೆ ಮಾಲೀಕರು ತಾನೆ. ದ ಡಬಲ್ ಪ್ರಾಪ್ತಿ ನೋಡಿ. ಸದಾ ಇಸಿ ಖುಷಿ ಮೇ ನಾಚ್ತೆ ರಹೋ. ಇದೇ ಖುಷಿನಲ್ಲಿ ಸದಾ ಏನು ಮಾಡಿ? ನರ್ತನ ಮಾಡ್ತಾಯಿರಿ. ಈ ಖುಷಿನಲ್ಲಿ ನರ್ತನ ಮಾಡ್ತಾಯಿರಿ. ನಮಗೆ ಚಾಬಿ ಸಿಕ್ಕೋಗ್ಬಿಟ್ಟಿದೆ, ಜೋಪಾನವಾಗಿ ನಾವು ಇಟ್ಕೊಳ್ತೀವಿ. अच्छा वरदान. निश्चय की अखंड रेखा द्वारा नंबर 1 भाग्य बनाने वाले विजय के तिलकधारी भव. ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ 1ನ ಭಾಗ್ಯವನ್ನು ಮಾಡಿಕೊಳ್ಳುವಂತಹ ವಿಜಯದ ತಿಲಕಧಾರಿ ಆಗಿರಿ. निश्चय की अखंड रेखा द्वारा नंबर 1 भाग्य बनाने वाले विजय के तिलकधारी भव. ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ 1ನ ಭಾಗ್ಯವನ್ನು ಮಾಡಿಕೊಳ್ಳುವಂತಹ ವಿಜಯದ ತಿಲಕಧಾರಿ ಆಗಿರಿ. ಅದರ ವಿವರಣೆ. जो निश्चय बुद्धि बच्चे हैं वह कभी कैसे व ऐसे के विस्तार में नहीं जाते. ಯಾರು ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೆ ಅವರು ಎಂದಿಗೂ ಕೂಡ ಹೇಗೆ ಹೀಗೆ ಎನ್ನುವ ವಿಸ್ತಾರದಲ್ಲಿ ಹೋಗೋದಿಲ್ಲ. उनके निश्चय की अटूट रेखा अन्य आत्माओं को भी स्पष्ट दिखाई देते हैं. ಅವರ ನಿಶ್ಚಯದ ಅಟೂಟ್ ರೇಖೆ, ತುಂಡಾಗದೇ ಇರುವಂತಹ ರೇಖೆಯು ಅನ್ಯ ಆತ್ಮಗಳಿಗೂ ಸಹ ಸ್ಪಷ್ಟವಾಗಿ ಕಂಡುಬರುತ್ತೆ. उनके निश्चय के रेखा की लाइन बीच बीच में खंडित नहीं होती. ಆ ಮಕ್ಕಳ ನಿಶ್ಚಯದ ರೇಖೆಯ ಸಾಲು ಮಧ್ಯ ಮಧ್ಯದಲ್ಲಿ ತುಂಡಾಗಿರೋದಿಲ್ಲ. ಮಧ್ಯ ಮಧ್ಯದಲ್ಲಿ ಕಟ್ಟಾಗುತ್ತಲ್ಲ, ಅದಿರೋದಿಲ್ಲ ಅಂತಾರೆ ಬಾಬರು. ರೇಖೆ ನಿರಂತರವಾಗಿರುತ್ತೆ, ತುಂಡಾಗದಂತಹ ರೇಖೆ ಇರುತ್ತೆ. ನಿಶ್ಚಯದ ರೇಖೆ ಅನ್ಯಾತ್ಮಗಳಿಗೂ ಕಂಡುಬರುತ್ತೆ ಸ್ಪಷ್ಟವಾಗಿ, ಮತ್ತು ಅವರ ನಿಶ್ಚಯದ ರೇಖೆಯ ಲೈನು ಮಧ್ಯ ಮಧ್ಯದಲ್ಲಿ ತುಂಡಾಗಿರೋದಿಲ್ಲ. ಐಸಿ ರೇಖಾ ವಾಲೆ ಕೆ ಮಸ್ತಕ್ ಮೇ ಅರ್ಥಾತ್ ಸ್ಮೃತಿ ಮೇ ಸದಾ ವಿಜಯ್ ಕಾ ತಿಲಕ್ ನಜರ್ ಆಯೇಗಾ. ಅಂತಹ ರೇಖೆ ಇರುವಂತಹ ಮಕ್ಕಳ ಮಸ್ತಕದಲ್ಲಿ ಅಂದರೆ ಸ್ಮೃತಿಯಲ್ಲಿ ಸದಾ ವಿಜಯದ ತಿಲಕವು ಕಂಡುಬರುತ್ತೆ. ಅವರ ಮಸ್ತಕದಲ್ಲಿ ಸದಾ ವಿಜಯದ ತಿಲಕ ಕಂಡುಬರುತ್ತೆ. ಅಂತಹ ರೇಖೆಯನ್ನು ಹೊಂದಿರುವಂಥವ್ರು, ನಿಶ್ಚಯದ ರೇಖೆ ನಿರಂತರವಾಗಿರುವಂಥವರ ಮಸ್ತಕದಲ್ಲಿ, ಮಸ್ತಕ ಅಂದರೆ ಅವರ ಸ್ಮೃತಿನಲ್ಲಿ ಸದಾ ವಿಜಯದ ತಿಲಕ ಕಂಡುಬರುತ್ತೆ.
वे जन्मते ही सेवा की जिम्मेवारी के ताजधारी होंगे. ಅವರು ಜನ್ಮ ಪಡ್ಕೊಳ್ತಾ ಇದ್ದ ಹಾಗೆ ಸೇವೆಯ ಜವಾಬ್ದಾರಿಗಳ ಕಿರೀಟವನ್ನು ಧರಿಸ್ಕೊಂಡ್ಬಿಟ್ಟಿರ್ತಾರೆ. ಜನ್ಮ ಪಡ್ಕೊಳ್ತಾ ಇದ್ದ ಹಾಗೆ ಅಂದರೆ ಬಾಬರ ಮಗು ಆಗ್ತಿದ್ದ ಹಾಗೆ ಸೇವೆ ಮಾಡಬೇಕು ಅನ್ನೋಂಥ ಆಸಕ್ತಿ ಬಂದ್ಬಿಡತ್ತೆ, ಜವಾಬ್ದಾರಿ ತೊಗೊಂಡ್ಬಿಡ್ತಾರೆ, ಆ ಕಿರೀಟ ಅವ್ರಿಗೆ ಸಿಕ್ಕೋಗ್ಬಿಡುತ್ತೆ. ಸದಾ ಜ್ಞಾನ ರತ್ನೋನ್ಸೆ ಖೇಲ್ನೆ ವಾಲೆ ಹೋಂಗೆ. ಮತ್ತವರು ಸದಾಕಾಲ ಜ್ಞಾನ ರತ್ನಗಳಿಂದ ಆಟವಾಡುವಂಥವರು ಆಗಿರ್ತಾರೆ. सदा याद और खुशी के झूले में झूलते हुए जीवन बिताने वाले होंगे. ಅವರು ಸದಾ ನೆನಪು ಮತ್ತು ಖುಷಿಯ ಉಯ್ಯಾಲೆಯಲ್ಲಿ ತೂಗುವಂತಹ ಜೀವನವನ್ನು ನಡೆಸುವಂಥವರಾಗಿರ್ತಾರೆ. ಸದಾ ಯಾದ್ और खुशी के झूले में झूलते हुए जीवन बिताने वाले होंगे. ಸದಾ ಕಾಲ ನೆನಪು ಮತ್ತು ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಜೀವನವನ್ನು ಕಳೆಯುವಂಥವ್ರವರು. ಯಹಿ ಹೇ ನಂಬರ್ 1 ಭಾಗ್ಯಕ್ಕೆ ರೇಖಾ. ಇದೇ ಆಗಿದೆ ನಂಬರ್ 1 ಭಾಗ್ಯದ ರೇಖೆ. ಸ್ಲೋಗನ್. बुद्धि रूपी कंप्यूटर में फुल स्टॉप की मात्रा आना माना. ಬುದ್ಧಿ ಎಂಬಂತಹ ಕಂಪ್ಯೂಟರ್ನಲ್ಲಿ ಫುಲ್ ಸ್ಟಾಪಿನ ಚಿಹ್ನೆ ಬರೋದು ಅಂದರೆ ಅರ್ಥ ಏನಂತೆ? ಪ್ರಸನ್ನ ಚಿತ್ತ ರಹನ.